ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ 9ನೇ ತರಗತಿಯ ದೈಹಿಕ ಶಿಕ್ಷಣ ಈ ಒಂದು ಪಠ್ಯಪುಸ್ತಕದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು 6th ಇಂದ 8th ಗಂಟ ಭಾಗ 1 ಭಾಗ 2 ಸೇರಿ ಕಂಪ್ಲೀಟ್ ಮಾಡಿದ್ದೀನಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ. ಈಗ ಮುಂದೆ 10 ಕಂಪ್ಲೀಟ್ ಮಾಡಿದರೆ ಫುಲ್ಲು 6th ಇಂದ 10th ಗಂಟೆ ಏನಾಗುತ್ತೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಕಂಪ್ಲೀಟಾಗಿ ಮುಗ್ದೋಗ್ತೈತಿ. ನೀವು ಯಾರೇನ ಓದ್ಕೊಂಡಿಲ್ವೋ ಆ ಬುಕ್ಸ್ಗಳನ್ನು ಓದ್ಕೊಳ್ಳಿ. ಆ ಬುಕ್ಸ್ ಓದ್ಕೊಳ್ಳೋಕ್ಕಾಗಿರೋದ್ರೆ ತರಗತಿ ಆದರೂ ಕೇಳಿ. ಯಾಕೆಂದರೆ ನಾವು ಫಸ್ಟ್ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಓದ್ಕೊಂಡು ಆಮೇಲೆ ಆಧಾರ್ ಟೆಕ್ಸ್ಟ್ ಬುಕ್ ಓದ್ಕೊಳ್ಳಿ. ಯಾಕಂದರೆ ಗೌರ್ಮೆಂಟ್ ಬುಕ್ಸಲ್ಲಿರುವಂಥದ್ದೇ ಕೀ ಆನ್ಸರ್ ಏನಾಗಿರುತ್ತೆ ಫೈನಲ್ ಆಗಿರ್ತೈತಿ. ಅದಕ್ಕೆ 1 ರೌಂಡ್ ನೀವೇನು ಮಾಡಬೇಕು, ಕಂಪಲ್ಸರಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕು ಓದ್ಕೊಳ್ಳೇಬೇಕು. ಆಮೇಲೆ ಬೇಕಾದರೆ ಆ ಥರ ಟೆಕ್ಸ್ಟ್ ಬುಕ್ ಓದ್ಕೊಳ್ಳಿ. ಆ ಥರ ಟೆಕ್ಸ್ಟ್ ಬುಕ್ಕು ಓದ್ಕೊಳ್ಳೇಬೇಕು. ಯಾಕೆಂದರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಮಾಹಿತಿ ನಮಗೆ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಆ ಥರ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಮಾಹಿತಿಗಳು ಕೂಡ ತರಗತಿಗಳನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ಅಷ್ಟಾಂಗ ಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಅಷ್ಟಾಂಗ ಯೋಗದಲ್ಲಿ ನಾವು ಇನ್ನೇನು ತಿಳ್ಕೊತೀವಿ ಅಂದರೆ, ಅಷ್ಟಾಂಗ ಯೋಗದ ಅರ್ಥ ತಿಳ್ಕೊತೀವಿ, ಅದರ ಪ್ರಾಮುಖ್ಯತೆ ತಿಳ್ಕೊತೀವಿ, ಯೋಗಾಭ್ಯಾಸದ ಲಾಭಗಳೇನಂತ ತಿಳ್ಕೊತೀವಿ, ಪ್ರಾಣಾಯಾಮದ ಪ್ರಕಾರಗಳು, ಕಪಾಲಭಾತಿ ಇಷ್ಟರ ಬಗ್ಗೆ ಏನು ಮಾಡ್ತೀವಿ ಈ ಒಂದು ಅಷ್ಟಾಂಗ ಯೋಗದಲ್ಲಿ ತಿಳ್ಕೊತೀವಿ. ಅಷ್ಟಾಂಗ ಯೋಗದ ಬಗ್ಗೆ ಏನು ಮಾಡ್ತಾರೆ ಪತಂಜಲಿಯವರು ಹೇಳ್ತಾರೆ. ಪುರಾತನ ಕಾಲದಿಂದಲೂ ಯೋಗಾಭ್ಯಾಸವನ್ನು ಭಾರತದಲ್ಲಿ ಏನಾಗಿದೆ ಒಂದು ಜೀವನದ ಒಂದು ಭಾಗವನ್ನಾಗಿ ಪಾಲಿಸ್ಕೊತಾ ಬಂದಿದ್ದಾರೆ. ಪುರಾತನ ಅಂದರೆ ಹಿಂದಿನ ಕಾಲದಿಂದಲೂ ಭಾರತದ ಏನು ಮಾಡ್ತಾ ಇದ್ದಾರೆ ಯೋಗಾಭ್ಯಾಸವನ್ನು ಒಂದು ಜೀವನದ ಒಂದು ಭಾಗವಾಗಿ ರೂಢಿಸ್ಕೊಳ್ತಾ ಬಂದಿದ್ದಾರೆ. ಸಕ್ರಿಯ ಜೀವನ ಶೈಲಿ ಮತ್ತು ದೈಹಿಕ ಚಟುವಟಿಕೆಯಲ್ಲಿ ಆಸಕ್ತಿ ಹೊಂದಿದವರು ಏನು ಮಾಡ್ತಾರೆ ಅತಿ ಸುಲಭವಾಗಿ ಯೋಗಾಭ್ಯಾಸವನ್ನು ಅಳವಡಿಸ್ಕೊಳ್ತಾರೆ. ದೈಹಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿರೋರು ಅಂದರೆ ನಮ್ಮ ದೇಹ ಆರೋಗ್ಯವಾಗಿರಬೇಕು ಅಂದರೆ ನೋಡಬೇಕು ಅಲ್ಲಿ ಯೋಗಾಸನಗಳನ್ನು ಮಾಡಬೇಕು. ಆ ರೀತಿ ನಮ್ಮ ದೇಹ ಒಳ್ಳೆಯದಿಟ್ಕೋಬೇಕು, ಚೆನ್ನಾಗಿಟ್ಕೋಬೇಕು ಅಂತ ಆಸಕ್ತಿ ಇರೋರೆಲ್ಲ ಏನು ಮಾಡ್ತಾರೆ ಈ ಯೋಗಾಭ್ಯಾಸವನ್ನು ರೂಢಿಗತ ಮಾಡ್ಕೊಳ್ತಾರೆ. ಆರೋಗ್ಯ ವೃದ್ಧಿಯಲ್ಲಿ ಯೋಗಾಭ್ಯಾಸದ ಪಾತ್ರ ಏನಾಗಿರ್ತೈತಿ ಅಪಾರ ಆಗಿರ್ತೈತಿ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಅಭಿವೃದ್ಧಿ ಹೊಂದಬೇಕು ಅಂದರೆ ಏನಾಗಿರಬೇಕು ನಮಗೆ ಅಲ್ಲಿ ಯೋಗಾಭ್ಯಾಸದ ಪಾತ್ರ ಏನಾಗಿರ್ತೈತಿ ಪ್ರಮುಖವಾಗಿರ್ತೈತಿ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅದು ಪಾತ್ರ ವಹಿಸ್ತದೆ ಅಂತ ಅರ್ಥ. ಇತ್ತೀಚಿನ ದಿನಗಳಲ್ಲಿ ಯೋಗಾಸನ, ಪ್ರಾಣಾಯಾಮ, ಧ್ಯಾನಗಳನ್ನೊಳಗೊಂಡ ಅಷ್ಟಾಂಗ ಯೋಗಕ್ಕೆ ಅಪಾರವಾದಂಥ ಮನ್ನಣೆ ದೊರಕಿದೆ. ಏನಾಗಿದೆ ಅಷ್ಟಾಂಗ ಯೋಗದಲ್ಲಿ ಏನಿದೆ ಆಸನ ಇದೆ, ಪ್ರಾಣಾಯಾಮ ಇದೆ, ಧ್ಯಾನ ಇದೆ. ಇವೆಲ್ಲ ಆಸನಗಳನ್ನು ಇದರಲ್ಲಿ ಅಷ್ಟಾಂಗ ಯೋಗದಲ್ಲಿ ನಾವು ನೋಡ್ತೀವಿ. ಇದರಲ್ಲಿ 8 ಭಾಗಗಳು ಬರ್ತವೆ ಅಷ್ಟಾಂಗ ಯೋಗದಲ್ಲಿ. ಇದಕ್ಕೆ ಅಷ್ಟಾಂಗ ಯೋಗ ಅಂಥೇಳಿ ಕರೀತಾರೆ. ಹಾಗಾದರೆ ಅಷ್ಟಾಂಗ ಯೋಗದ ಪ್ರಾಮುಖ್ಯತೆ ಬಗ್ಗೆ ಈಗ ತಿಳ್ಕೊಳ್ಳೋಣ. ನೋಡ್ರಿ, ಅಷ್ಟಾಂಗ ಯೋಗ ಅಂದರೆ ಮನಸ್ಸನ್ನು ಶಾಂತಗೊಳಿಸಿ ವರ್ತಮಾನದಲ್ಲಿ ದೇಹ ಮತ್ತು ಮನಸ್ಸನ್ನು ಏಕೀಕೃತಗೊಳಿಸುವುದೇನಂತೀವಿ ಯೋಗದ ಗುರಿ. ಯೋಗ ಯಾಕೆ ಬೇಕು, ಯಾಕೆ ಮಾಡಬೇಕು ಅಂತಂದರೆ ಮನಸ್ಸನ್ನು ಶಾಂತಗೊಳಿಸಿ. ನಮ್ಮ ಮನಸ್ಸು ಏನಾಗಿರ್ತೈತಿ ಹಲವಾರು ಅಂಶಗಳನ್ನ ಮನಸ್ಸು ತೆಗೆದುಕೊಂಡು ನಮ್ಮ ಮನಸ್ಸು ಏನಾಗುತ್ತೆ ಒತ್ತಡಕ್ಕೆ ಒಳಗಾಗ್ತೈತೆ. ಆ ಮನಸ್ಸನ್ನು ನಾವು ಶಾಂತಿಯುತ ಆಗಬೇಕಾದ್ರೆ ನೋಡಬೇಕು ನಮಗಲ್ಲಿ ಯೋಗ ಬೇಕು. ವರ್ತಮಾನದಲ್ಲಿ ಅಂದರೆ ಪ್ರೆಸೆಂಟ್ ಸಿಚುವೇಷನಲ್ಲಿ ದೇಹ ಮತ್ತು ಮನಸ್ಸು ಏನಾಗಿದೆ ಕಲುಷಿತಗೊಂಡಿರ್ತೈತಿ. ಆ ಒಂದು ಮನಸ್ಸು ಮತ್ತು ದೇಹವನ್ನು ಏಕೀಕೃತಗೊಳಿಸಬೇಕು, ಶಾಂತಗೊಳಿಸಬೇಕು ಅಂದರೆ ಅಲ್ಲಿ ಯೋಗ ನಮಗೆ ಮುಖ್ಯವಾಗಿ ಬೇಕು. ಈ ಗುರಿಯನ್ನು ಸಾಧಿಸಲು ಹಲವು ಮಾರ್ಗಗಳಿವೆ. ಯೋಗ ಅಂದರೆ ನಮ್ಮ ಮನಸ್ಸು ಶಾಂತವಾಗಿಟ್ಕೋಬೇಕಂದ್ರೆ ಹಲವಾರು ಮಾರ್ಗಗಳಿವೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಯೋಗದ ಪಿತಾಮಹರಾದಂತಹ ಪತಂಜಲಿ ಮುನಿಗಳು ಇವರೇನು ಮಾಡ್ತಾರೆ ತಮ್ಮ ಯೋಗ ಸೂತ್ರ ಎಂಬ ಗ್ರಂಥ ಬರೀತಾರೆ. ಎಷ್ಟನೇ ಶತಮಾನದಲ್ಲಿ ಬರ್ತಾರೆ ಅಂತೇಳಿ ಇದು ಕ್ವಶನ್ ಆಗಿದೆ. ಅದು 2ನೇ ಶತಮಾನದಲ್ಲಿ ಬರೆದಿರ್ತಾರೆ, ಇಲ್ಲಿ ಕೊಟ್ಟಿಲ್ಲ. ಅದು ಯೋಗ ಸೂತ್ರವನ್ನು ಯಾರು ಬರ್ದಾರೆ ಅಂತ ಕೇಳಿದ್ರೆ ಅದು ಪತಂಜಲಿ ಮಹರ್ಷಿ ಅವರು. ಇವರು ತಮ್ಮ ಗ್ರಂಥದಲ್ಲಿ ಏನು ಮಾಡ್ತಾರೆ 4 ಪಂಥಗಳನ್ನು ಉಲ್ಲೇಖಿಸ್ತಾರೆ. 4 ಪಂಥಗಳ ಬಗ್ಗೆ ಅವರು ಒಂದು ಗ್ರಂಥದಲ್ಲಿ ಮೆನ್ಷನ್ ಮಾಡ್ತಾರೆ. ಆ 4 ಪಂಥಗಳು ಯಾವಂದರೆ ಒಂದು ಜ್ಞಾನ ಯೋಗ, ಇನ್ನೊಂದು ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ. ಯಾವ್ಯಾವು ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ರಾಜಯೋಗ. ಇವು 4 ಇಂಪಾರ್ಟೆಂಟ್. 4 ಕುರಿತು ಏನು ಮಾಡ್ತಾರೆ ತಮ್ಮ ಗ್ರಂಥದಲ್ಲಿ ಅವರು ಹೇಳ್ತಾರೆ. ಇವುಗಳಲ್ಲಿ ಮನಸ್ಸನ್ನು ಪಳಗಿಸಲು ಮತ್ತು ನಿಯಂತ್ರಿಸಲು ಸಾಧನಾ ಪಂಥದಲ್ಲಿ ಹಂತ ಹಂತವಾಗಿ ಮೇಲಿರಬೇಕಾದರೆ ಅದಕ್ಕಾಗಿ ಮನುಷ್ಯನ ಸ್ವಭಾವ, ನಡವಳಿಕೆ, ಮೂಲ ನಿಯಂತ್ರಣ ಏನಾಗಿರ್ತವೆ ಕೇಂದ್ರವಾಗಿರ್ತವೆ. ಅದಕ್ಕೆ ಏನು ಮಾಡಬೇಕು ಮನುಷ್ಯ ಹಂತ ಹಂತವಾಗಿ ಸಾಧನೆ ಶಿಖರವನ್ನು ತಲುಪಬೇಕಾದ್ರೆ ಅವನಿಗೇನು ಬೇಕು ಅವನ ಸ್ವಭಾವ ಮತ್ತು ನಡವಳಿಕೆ ಮೂಲ ಏನಾಗಿರ್ತವೆ ಕಾರಣವಾಗಿರ್ತವೆ. ಉಸಿರಾಟ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವ ಮೂಲಕ ಏನು ಮಾಡ್ಬೋದು ನಾವು ಅಂದರೆ ನಮ್ಮ ಗುರಿಯನ್ನು ತಲುಪ್ಬೋದು ಅಂಥೇಳಿ ಯಾವ್ದು ತಿಳಿಸ್ತದೆ ಆ ರೀತಿ ಅಂತಂದರೆ ರಾಜಯೋಗ ತಿಳಿಸ್ತೈತಿ.
ಇನ್ನು ಉಸಿರಾಟ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವ ಮೂಲಕ ನಮ್ಮ ಗುರಿ ಏನಿದೆ ನಾವು ತಲುಪ್ಬೋದು ಅಂತೇಳಿ ತಿಳಿಸ್ಕೊಡೋದು ಯಾವುದಾದ್ರೆ ಅದು ರಾಜಯೋಗ. ಪತಂಜಲಿ ಮುನಿಗಳು ರಾಜಯೋಗದಲ್ಲಿ 8 ಮೆಟ್ಟಿಲುಗಳನ್ನು ಸೂಚಿಸಿದ್ದಾರೆ. ರಾಜಯೋಗ ಅಂದ್ರೇ ಅಷ್ಟಾಂಗ ಯೋಗ. ಅದರಲ್ಲಿ ಏನು ಮಾಡಿದ್ದಾರೆ, 8 ಯೋಗಗಳನ್ನು ಸೂಚಿಸಿದ್ದಾರೆ. ಇದನ್ನು ನಾವು ಅಷ್ಟಾಂಗ ಯೋಗ ಅಂತೇಳಿ ಕರಿತೀವಿ, ಅಥವಾ ಅಷ್ಟಾಂಗ ಮಾರ್ಗ ಅಂತ ಕೂಡ ಕರಿತೀರಿ. ಆ 8 ಮೆಟ್ಟಿಲುಗಳು ಯಾವ್ಯಾವು ಹಾಗಾದರೆ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಒಂದು ಯಮ, ಇನ್ನೊಂದು ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. 8 ತಾನೆ. 1 2 3 4 5 6 7 8 8 ಇರುವುದರಿಂದ ಅದಕ್ಕೆ ಅಷ್ಟಾಂಗ ಯೋಗ ಅಂತೇಳಿ ಕರಿತೀವಿ. ಇವು ಸೀರಿಯಲ್ ವೈಸು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ, ನಾವು ನೆನಪಿಟ್ಕೋಬೇಕು. ನೋಡ್ರಿ ಯಾವ್ಯಾವು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ ರೀತಿ 8 ಪ್ರಕಾರಗಳನ್ನು ನೆನಪಿಟ್ಕೋಬೇಕು ಸೀರಿಯಲ್ ವೈಸ್. ಹಾಗಾದರೆ ಮೊದಲನೇದು ಯಮ. ಯಮ ಅಂದರೆ ನಾವು ಉತ್ತಮ ಸಾಮಾಜಿಕ ವ್ಯಕ್ತಿತ್ವವನ್ನು ಬೆಳೆಸಲು ಉತ್ತಮ ನಡೆಗಳನ್ನು ಅನುಸರಿಸಬೇಕು. ನಾವು ಉತ್ತಮ ಜೀವನ ಸಾಗಿಸಬೇಕು, ಉತ್ತಮ ವ್ಯಕ್ತಿತ್ವ ಹೊಂದಬೇಕಾದ್ರೆ ನೋಡಬೇಕು, ಉತ್ತಮ ನಡೆಗಳನ್ನು ಹೊಂದಿರಬೇಕು ಅಂತ ಅರ್ಥ. ಅವುಗಳನ್ನು ಏನಂತೀವಿ ನಾವು ಯಮ ಪಂಚಕಗಳು ಅಂತೇಳಿ ಕರಿತೀವಿ. ಅಂದರೆ ಉತ್ತಮ ನಡೆಗಳನ್ನು ಹೊಂದಿದರೆ ಅವಕ್ಕೆ ಏನಂತೀವಿ, ಯಮ ಪಂಚಕಗಳು ಅಂತೇಳಿ ಕರಿತೀವಿ. ಈಗ ಯಮದಲ್ಲಿ ಮತ್ತೆ ಪ್ರಕಾರಗಳು ಬರ್ತವೆ. ಅವು ಯಾವ ಅಂದರೆ ನೋಡಿರಿ. ಅಹಿಂಸೆ ಏನು ಬರ್ತೈತೆ, ಅಹಿಂಸೆ. ಫಸ್ಟ್ನೇದು ಯಮದಲ್ಲಿ ಅಹಿಂಸೆ ಬರುತ್ತೆ. ಅಹಿಂಸೆ ಅಂದರೆ ಏನಂದರೆ ಯಾರಿಗೂ ಯಾವ ರೀತಿಯಲ್ಲೂ ನೋವು ಉಂಟು ಮಾಡದಿರುವುದು. ಯಾರಿಗೂ ಯಾವ ರೀತಿಯಲ್ಲಿ ಅಂದರೆ ಮಾತಿನ ಮೂಲಕ ಆಗಿರ್ಬೋದು, ನಮ್ಮ ಕೆಲಸದ ಮೂಲಕ ಆಗಿರ್ಬೋದು, ಇದ್ರ ಮೂಲಕ ಏನಾಗಿರ್ಬೋದು, ಇನ್ನೊಬ್ಬರಿಗೆ ನಾವು ನೋವನ್ನು ಉಂಟು ಮಾಡಬಾರ್ದು, ಬೇಜಾರು ಮಾಡಬಾರ್ದು. ಅದಕ್ಕೆ ಏನಂತೀವಿ, ಅಹಿಂಸೆ ಅಂತೇಳಿ ಕರಿತೀವಿ. ಸತ್ಯ, ಸಹಜವಾದ ವಸ್ತುಸ್ಥಿತಿಯನ್ನು ಅಥವಾ ವಿಷಯವನ್ನು ನೇರವಾಗಿ ಪ್ರಸ್ತುತಪಡಿಸೋದಕ್ಕೆ ಏನಂತೀವಿ, ಸತ್ಯ ಅಂತೀವಿ. ಇಲ್ಲಿ ಯಾವುದೇ ಒಂದು ರೀತಿ ನಾವು ಇಂಟೆನ್ಷನ್ ಇಟ್ಕೊಂಡು ಹೇಳೋದಲ್ಲ, ಉದ್ದೇಶಪೂರ್ವಕವಾಗಿ ಹೇಳೋದಲ್ಲ, ಸಹಜವಾಗಿ ಹೇಳ್ತೀವಿ ಇಲ್ಲಿ. ಅದಕ್ಕೇನಂತೀವಿ, ಸತ್ಯ ಅಂತೇಳಿ. ಇದೊಂದು ಇರೋದನ್ನು ಇದ್ದಂಗೆ ಹೇಳ್ತೀವಿ, ಅದಕ್ಕೇನಂತೀವಿ, ಸತ್ಯ ಅಂತೇಳಿ ಕರಿತೀವಿ. ಅಸ್ಥೇಯ ಅಂದರೆ ಕಳ್ಳತನ ಮಾಡದಿರುವುದೇ ಅಸ್ಥೇಯ. ಕಳ್ಳತನ ಮಾಡಬಾರ್ದಿಲ್ಲಿ. ನಾವೇನು ಕಳ್ಳತನ ಮಾಡಲ್ವೋ ಅದೇ ಏನು ಅಸ್ಥೇಯ ಅಂತ ಅರ್ಥ. ಅಂದರೆ ಕಳ್ಳತನ ಮಾಡದಿರುವುದೇ ಅಸ್ಥೇಯ ಅಂತೇಳಿ ಕರಿತೀವಿ. ಅಸ್ಥೇಯ ಅಂದರೆ ಏನಂತೇಳಿ ಕೇಳ್ತಾರೆ, ಕಳ್ಳತನ ಮಾಡದಿರುವುದು ಅಂತೇಳಿ ನೆನಪಿಟ್ಕೋಬೇಕು. ನಮ್ಮದಲ್ಲದ, ಅದು ನಮ್ಮದಲ್ಲ, ನಮ್ಮದಲ್ಲದಂಥ ವಸ್ತು ಹಾಗೂ ವಿಷಯಗಳನ್ನು ಬಯಸದೆ, ನಮ್ದು ಯಾವುದಲ್ಲೋ ಅದನ್ನು ನಾವು ಬಯಸಬಾರ್ದು, ಹಾಗೆ ಪಡೆಯದೇ ಇರುವುದಕ್ಕೆ ಏನಂತೀವಿ, ಅಸ್ಥೇಯ ಅಂತೇಳಿ ಕರಿತೀವಿ. ನಮ್ಮದಲ್ಲದ ವಸ್ತುವನ್ನು ನಾವು ಬಯಸಬಾರ್ದು, ಅದನ್ನು ಪಡಿಬಾರ್ದು, ಅದಕ್ಕೇನಂತೀವಿ, ಅಸ್ಥೇಯ ಅಂತೇಳಿ ಕರಿತೀವಿ. 4ನೇದು ಬಂದುಬಿಟ್ಟು ಬ್ರಹ್ಮಚಾರ್ಯ. ಇಲ್ಲಿ ದೈಹಿಕ, ಮಾನಸಿಕ, ಇಂದ್ರಿಯಗಳ ನಿಗ್ರಹ ಇರಬೇಕು. ಇಂದ್ರಿಯಗಳ ನಿಗ್ರಹ ಮಾಡುವುದೇ ಬ್ರಹ್ಮಚಾರ್ಯ ಅಂತ ಅರ್ಥ. ಅಪರಿಗ್ರಹ ಅಂದರೆ ನಮ್ಮ ಅಗತ್ಯಕ್ಕೆ ಎಷ್ಟಿದನ್ನು ಅಷ್ಟೇ ಇಟ್ಕೋಬೇಕು. ಅಗತ್ಯಕ್ಕಿಂತ ಹೆಚ್ಚಾಗಿ ಸಂಗ್ರಹಿಸಿದ್ರೆ ಅದಕ್ಕೆ ಏನಂತೀವಿ, ಅಪರಿಗ್ರಹ ಅಂಥೇಳಿ ಕರಿತೀವಿ. ಅಂದರೆ ನಮ್ಮ ಅಗತ್ಯಕ್ಕೆ ಇಂಥ ಹೆಚ್ಚಾಗಿ ಏನು ಮಾಡೋದು, ಸಂಗ್ರಹಿಸಬಾರ್ದು ಅಥವಾ ಸ್ವೀಕರಿಸಬಾರ್ದು ಅಂತ ಅರ್ಥ. ಅದಕ್ಕೇನಂತೀವಿ, ಅಪರಿಗ್ರಹ ಅಂಥೇಳಿ ಕರಿತೀವಿ. ಇವು 5 ಇದರಲ್ಲಿ ಬರ್ತವೆ, ಅಂದರೆ ಯಮದಲ್ಲಿ ಬರ್ತವೆ. ಇವಾಗ ನೋಡ್ರಿ, ನಿಯಮ. ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆಗಳಿಗೆ ಸಂಬಂಧಪಟ್ಟ ನೀತಿ ನಿಯಮಗಳನ್ನು ಏನಂತೀವಿ, ನಿಯಮ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮತ್ತು ನಡವಳಿಕೆಗೆ ಯಾವುದೇ ಅಂದರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆಗೆ ಸಂಬಂಧಪಟ್ಟಂಥ ನೀತಿ ನಿರ್ಬಂಧಗಳೇನಂತೀವಿ, ನಿಯಮ ಅಂತೇಳಿ ಕರಿತೀವಿ. ಇದೇ ರೀತಿ ಇರಬೇಕು ಅಂತೇಳಿ ಏನು ಹೇಳ್ತೀವಲ್ಲ, ಅದಕ್ಕೆ ನಿಯಮ ಅಂತ ಹೇಳ್ತೀವಿ. ಇದು ಕೂಡ 5 ವೈಯಕ್ತಿಕ ಮೌಲ್ಯಗಳನ್ನು ಹೊಂದಿದೆ. ಅವು 5 ವೈಯಕ್ತಿಕ ನಿಯಮಗಳಂತೀವಿ ನಿಯಮ ಪಂಚಕ ಅಂಥೇಳಿ ಕರಿತೀವಿ. ಅಲ್ಲಿ ಯಮದಲ್ಲಿ ಏನು ಕರಿತೀವಿ, ಯಮ ಪಂಚಕ ಅಂತ ಕರಿತೀವಿ. ಅಲ್ಲ 5 ಇರೋದ್ರಿಂದ ಯಮ ಪಂಚಕ. ಇಲ್ಲಿ ನಿಯಮದಲ್ಲಿ 5 ಇರೋದ್ರಿಂದ ನಿಯಮ ಪಂಚಕ. ಅಲ್ಲಿ ನಿಯಮ ಹಚ್ಚಬೇಕು, ನಿಯಮ ಹಚ್ಚಬೇಕಷ್ಟೇ. ಇದರಲ್ಲಿ ಮೊದಲನೇದು ಶೌಚ. ದೇಹ ಮತ್ತು ಪರಿಸರವನ್ನು ಶುಚಿಯಾಗಿರುವುದೇ ಶೌಚ. ದೇಹ ಮತ್ತು ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳೋದಕ್ಕೆ ಶೌಚ ಅಂತೇಳಿ ಕರಿತೀವಿ. ಜೊತೆಗೆ ನಮ್ಮ ಮನಸ್ಸನ್ನು ಕೂಡ ಏನಾಗಿರಬೇಕು, ಸ್ವಚ್ಛವಾಗಿರಬೇಕು, ಶುಚಿಯಾಗಿರಬೇಕು ಅಂತ ಅರ್ಥ. ಅದಕ್ಕೆ ಏನಂತೀವಿ, ಶೌಚ ಅಂತೇಳಿ ಕರಿತೀವಿ. ಇವಾಗ ಸಂತೋಷ. ಸಂತೋಷ ಅಂದರೆ ಆನಂದ, ಹರ್ಷ, ಉಲ್ಲಾಸ ಎಂದರ್ಥ. ಆನಂದ, ಉಲ್ಲಾಸ, ಹರ್ಷದಿಂದ ಇರಬೇಕು, ಅದೇ ನಮಗೆ ಸಂತೋಷ ಅಂತ ಅರ್ಥ. ಸಾಧಕರು ಯಾವುದನ್ನು ಬಯಸದೇ ಇದ್ದರೆ ಸಹಜವಾಗಿ ಕೂಡ ಏನಾಗ್ತೈತೆ, ಅವರಿಗೆ ಸಂತೋಷವನ್ನು ಸಿಗ್ತೈತೆ, ತೃಪ್ತಿಯಿಂದ ಇರ್ಬೋದು. ನಾವು ಯಾವುದನ್ನು ಬಯಸ್ತೀವಿ ಅದು ಸಿಗಲಿಲ್ಲದಾಗ ಏನಾಗುತ್ತೆ, ಅವಾಗ ನಮಗೆ ಅತೃಪ್ತಿ ಉಂಟಾಗ್ತೈತೆ. ಅದಕ್ಕೆ ಬಯಸದಿರುವುದೇ ಸಂತೋಷ ಅಂಥೇಳಿ ನಾವು ಇಲ್ಲಿ ಹೇಳ್ಬೋದು. ಇವಾಗ ತಪಸ್ಸು.
ಶ್ರದ್ಧೆಯಿಂದ ಕೂಡಿದ ಸತತವಾದ ಪ್ರಯತ್ನವೇ ತಪಸ್ಸು. ಶ್ರದ್ಧೆಯಿಂದ ಕೂಡಿದಂಥ ಸತತವಾದ ಪ್ರಯತ್ನ ಇರಬೇಕು. ಸತತವಾದ ಪ್ರಯತ್ನ ಇದ್ದಾಗ ಮಾತ್ರ ನಮಗೆ ಏನು ಸಿಗುತ್ತೆ? ಯಶಸ್ಸು ಸಿಗುತ್ತೆ. ಅದಕ್ಕೇನಂತೀವಿ ನಾವು ತಪಸ್ಸು ಅಂತೇಳಿ ಕರಿತೀವಿ. ಇಲ್ಲಿ ಮನಸ್ಸು ವಿಚಲಿತವಾಗದಂತೆ ನೋಡಿಕೊಳ್ಳುವುದೇ ಅತ್ಯಗತ್ಯ. ಇಲ್ಲಿ ಮನಸ್ಸು ಏನಾಗೋದು ಆ ಕಡೆಗೆ ಹರಿಬಿಡದಂತೆ ನೋಡ್ಕೊಳ್ಳೋದಕ್ಕೆ ಏನಂತೀವಿ? ತಪಸ್ಸು ಅಂತೇಳಿ ಕರಿತೀವಿ. ಹಾಗೆ ಸ್ವಾಧ್ಯಾಯ ಅಂದರೆ ಏನಂತ ನೋಡ್ರಿ, ತನ್ನನ್ನು ತಾನು ಅರಿತುಕೊಳ್ಳುವುದೇ ಸ್ವಾಧ್ಯಾಯ. ತನ್ನನ್ನು ತಾನು ಏನು ಅರಿತುಕೊಳ್ತೀವಲ್ಲ, ನಮ್ಮನ್ನು ನಾವು ತಿಳ್ಕೊಳ್ಳೋದೇ ಸ್ವಾಧ್ಯಾಯ ಅಂತ ಅರ್ಥ. ಇದನ್ನು ಆತ್ಮವಿದ್ಯೆ, ಅಂತರವಲೋಕನ ಅಂತ ಕೂಡ ಕರಿತೀವಿ. ಸ್ವಾಧ್ಯಾಯಕ್ಕೆ ಏನಂತೀವಿ? ಆತ್ಮವಿದ್ಯೆ. ಯಾಕಂದರೆ ನಮ್ಮ ಆತ್ಮಾವಲೋಕನ ಮಾಡ್ಕೋತೀವಲ್ಲ, ಅದಕ್ಕೆ ಆತ್ಮವಿದ್ಯೆ ಅಂತ ಕರಿತೀವಿ. ಅಥವಾ ಅಂತರವಲೋಕನ, ನಮ್ಮನ್ನು ನಾವು ಒಳ ಹೊಕ್ಕು ನೋಡ್ಕೊಳ್ಳೋದರಿಂದ ಅಂತರವಲೋಕನ ಅಂತ ಕೂಡ ಕರಿತೀವಿ. ನಮ್ಮನ್ನು ನಾವು ಆಗಾಗ ಏನು ಮಾಡಬೇಕು? ಸ್ವವಿಮರ್ಶೆ ಒಳಪಡಿಸ್ಕೊಳ್ಬೇಕು. ಅಂದರೆ ನಾವೇನು ಮಾಡ್ತಿರೋ ಸರಿ, ತಪ್ಪ, ಈ ರೀತಿ ನಾವೇನು ವಿಮರ್ಶೆಗೆ ಒಳಪಡಿಸ್ಕೊಳ್ಳೋದಕ್ಕೆ ಏನಂತೀವಿ? ಸ್ವಾಧ್ಯಾಯ ಅಂತೇಳಿ ಕರಿತೀವಿ. 5ನೇದು ಬಂದುಬಿಟ್ಟು ಈಶ್ವರಿ ಪ್ರಾಣಧ್ಯಾನ. ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು ಈಶ್ವರ ಪ್ರಾಣಿಧ್ಯಾನ. ಯಾವುದಾದ್ರೂ ಒಂದು ತತ್ವದಲ್ಲಿ, ವಿಷಯದಲ್ಲಿ, ವ್ಯಕ್ತಿಯಲ್ಲಿ, ಶಕ್ತಿಯಲ್ಲಿ ಸಂಪೂರ್ಣ ವಿಶ್ವಾಸ ಇಡುವುದೇ ಈಶ್ವರ ಪ್ರಾಣಿಧಾಮ ಅಂತ ಅರ್ಥ. ಏನು ಮಾಡಬೇಕು? ಯಾವುದೇ ಒಂದು ತತ್ವದಲ್ಲಿ, ವಿಷಯದಲ್ಲಿ, ವ್ಯಕ್ತಿಯಲ್ಲಿ, ಶಕ್ತಿಯಲ್ಲಿ ಏನಿರಬೇಕು? ನಾವು ಸಂಪೂರ್ಣವಾದಂಥ ವಿಶ್ವಾಸ ಇಡ್ತೀವಿ. ಅದಕ್ಕೇನಂತೀವಿ? ಈಶ್ವರ ಪ್ರಾಣಿಧಾನ ಅಂತೇಳಿ ಕರಿತೀವಿ. ಇವಾಗ 3ನೇದು ಯಮ ಆಯಿತು, ನಿಯಮ ಆಯಿತು. ಈಗ 3ನೇದು ಬಂದುಬಿಟ್ಟು ಆಸನ. ಸ್ಥಿರ ಸುಖಂ ಆಸನಂ ಅಂತೇಳಿ ಕರಿತೀವಿ. ಇದು ಯಾರು ಹೇಳ್ತಾರೆ ಅಂದರೆ ಪತಂಜಲಿ ಅವರು ಹೇಳ್ತಾರೆ. ಇದು ಇಲ್ಲಿಲ್ಲ ಅನಿಸುತ್ತೆ ನೋಡ್ರಿ. ನೋಡ್ರಿ, ಆಸನ ಅಂದರೆ ರಾಜಯೋಗದ 3ನೇ ಮೆಟ್ಟಿಲು ಯಾವುದಂದರೆ ಅದೇ ಆಸನ. ಶರೀರದ ನಿಲುವುಗಳನ್ನು ಆಸನದ ಎಂತೀವಿ. ಶರೀರದ ವಿವಿಧ ನಿಲುವುಗಳಿಗೆ ಏನಂತೀವಿ? ನಾವು ಆಸನ ಅಂತೇಳಿ ಕರಿತೀವಿ. ಶರೀರ ನಿಶ್ಚಲವಾಗಿ, ಸುಖಕರವಾಗಿ, ದೀರ್ಘಕಾಲ ಒಂದೇ ಭಂಗಿಯಲ್ಲಿ ಇರುವಂತೆ ಮಾಡಲು ಏನು ಬೇಕು ನಮಗೆ? ಅಂದರೆ ಆಸನಗಳ ಅಭ್ಯಾಸ ಬೇಕು. ಅವುಗಳ ಬಗ್ಗೆ ಹೆಚ್ಚಿನ ವಿವರವನ್ನು ಪ್ರತ್ಯೇಕವಾಗಿ ಕಲಿಯುವುದು. ಅದ್ರ ಬಗ್ಗೆ ಏನು ಮಾಡಬೇಕು? ಆಸನಗಳು ಕುಳಿತು ಮಾಡುವ ಆಸನಗಳು, ನಿಂತು ಮಾಡುವ ಆಸನಗಳು, ಮಲಗಿ ಮಾಡುವ ಆಸನಗಳು, ಬೆನ್ನ ಮೇಲೆ ಮಾಡುವ ಆಸನಗಳು, ಈ ರೀತಿ ಆಸನಗಳು ಬರ್ತವೆ. ಅವು ಏನು ಮಾಡಬೇಕಂತೆ? ಪ್ರತ್ಯೇಕವಾಗಿ ಮುಂದೆ ಕಲಿಬೇಕಂತೆ. ಮುಂದೆ ಇದೆಯಾ ಅವಾಗ ತಿಳ್ಕೊಳ್ಳೋಣ. ಇವಾಗ ಪ್ರಾಣಾಯಾಮ. ಮಧ್ಯೆ ಪೆನ್ ತೊಗೊಳಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಇದು ಇರಲಿ. ಇವಾಗ ಪ್ರಾಣಾಯಾಮ ನೋಡ್ರಿ. ಪ್ರಾಣ ಅಂದರೆ ಏನು? ಜೀವ ಅಂತ ಅರ್ಥ, ಅಥವಾ ಉಸಿರು ಅಂತ ಅರ್ಥ. ಚೈತನ್ಯ ಅಂದರೆ ಇದಕ್ಕೇನಂತೀವಿ? ಪ್ರಾಣಕ್ಕೆ ಚೈತನ್ಯ ಅಂತ ಕೂಡ ಕರಿತೀವಿ. ಹಾಗಾದರೆ ಪ್ರಾಣ ಅಂದರೆ ಜೀವ, ಉಸಿರು, ಚೈತನ್ಯ ಅಂತ ಅರ್ಥ. ಹಾಗಾದರೆ ಆಯಾಮ ಅಂದರೆ ಏನಂದರೆ ನಿಗ್ರಹಿಸು ಅಂತ ಅರ್ಥ. ದೇಹ ಮತ್ತು ಮನಸ್ಸುಗಳ ನಡುವಿನ ಕೊಂಡಿಯಂತಿರುವಂತಹ ಉಸಿರಾಟವನ್ನು ಕ್ರಮಬದ್ಧಗೊಳಿಸುವಂತಹ ಒಂದು ಕ್ರಮಕ್ಕೇನಂತೀವಿ? ಪ್ರಾಣಾಯಾಮ ಅಂತ ಕರಿತೀವಿ. ಈ ಹಂತದಲ್ಲಿ ಅನೇಕ ಉಸಿರಾಟದ ಸಮಸ್ಯೆಗಳನ್ನು ನಡೆಸಬಹುದು. ಅದಕ್ಕೇನಂತೀವಿ? ಪ್ರಾಣಾಯಾಮ ಅಂತೇಳಿ ಕರಿತೀವಿ. ಇವಾಗ ಕಪಾಲಭಾತಿ ಮತ್ತು ಭಸ್ತ್ರಿಕಾ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಇವೆಲ್ಲ ಪ್ರಾಣಾಯಾಮಗಳಲ್ಲಿ ಬರ್ತವೆ. ಇವಾಗ ಪ್ರತ್ಯಾಹಾರ. ಮನಸ್ಸು ಪಂಚೇಂದ್ರಿಯಗಳ ಸಹಾಯದಿಂದ ಹಾಗೂ ಸದಾ ಹೊರಗಿನ ವಸ್ತು ವಿಷಯಗಳನ್ನು ಗಮನಿಸುತ್ತದೆ. ಮನಸ್ಸು ಏನು ಮಾಡ್ತದೆ? ಪಂಚೇಂದ್ರಿಯಗಳ ಸಹಾಯದಿಂದ, ಅಂದರೆ ಪಂಚೇಂದ್ರಿಯಗಳಂದರೆ ಅವು ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಇವೆಲ್ಲ ಬರ್ತಾವಲ್ಲ, ಇವಾಗೇನಂತೀವಿ ನಾವು? ಪಂಚೇಂದ್ರಿಯಗಳಂತೇಳಿ ಕರಿತೀವಿ. ಬಾಯಿ ಎಲ್ಲ, ನಾಲಿಗೆ ಏನು ಮಾಡ್ತದೆ? ಇವುಗಳನ್ನ ನಾವು ಪಂಚೇಂದ್ರಿಯಗಳಂತೀವಲ್ಲ, ಆ ಒಂದು ಪಂಚೇಂದ್ರಿಯಗಳ ಸಹಾಯದಿಂದ ಸದಾ ಹೊರಗಿನಂಥ ವಸ್ತು ಏನು ಮಾಡ್ತದೆ? ಇದು ಗಮನಿಸ್ತಾ ಇರ್ತೈತೆ, ಅಂದರೆ ನೋಡ್ತಾ ಇರ್ತೈತೆ. ಇಂತಹ ಮನಸ್ಸನ್ನು ಏನು ಮಾಡ್ತದೆ? ಒಳಮುಖಗೊಳಿಸುವಂಥ ಪ್ರಯತ್ನಕ್ಕೆ ಪ್ರತ್ಯಾಹಾರ ಅಂಥೇಳಿ ಕರಿತೀವಿ. ಇವಾಗ ಧಾರಣ. 6ನೇದು ಬಂದುಬಿಟ್ಟು ಧಾರಣ. ಧಾರಣ ಎಂದರೆ ಧರಿಸು ಅಥವಾ ಕೇಂದ್ರೀಕರಿಸು ಅಂತ ಅರ್ಥ. ಯಾವುದನ್ನು ಧರಿಸಬೇಕು ಅಂತಂದರೆ, ವ್ಯಕ್ತಿಯು ತನ್ನ ಮನಸ್ಸನ್ನು ಒಂದು ವಸ್ತು ಅಥವಾ ಒಂದು ವಿಷಯದ ಮೇಲೆ ಏನು ಮಾಡಬೇಕು? ಏಕಾಗ್ರತೆಗೊಳಿಸಬೇಕು. ಅದಕ್ಕೇನಂತೀವಿ? ಧಾರಣ ಅಂತೇಳಿ ಕರಿತೀವಿ. ಮನಸ್ಸನ್ನು ಕೇಂದ್ರೀಕರಿಸುವ ಅಚಲವಾದ ಒಂದು ಕ್ರಿಯೆಗೆ ಏನಂತೀವಿ? ಧಾರಣ ಅಂತೇಳಿ ಕರಿತೀವಿ. ಅಂದರೆ ನಾವು ಏಕಾಗ್ರತೆಗೊಳಿಸಬೇಕು ಅಂತ ಅರ್ಥ ಇದೆ. ಇವಾಗ ಧ್ಯಾನ. ನಿರ್ದಿಷ್ಟ ವಸ್ತುವಿನ ಮೇಲೆ ಮನಸ್ಸು ನಿರಂತರವಾಗಿ ಏನು ಮಾಡ್ತೈತೆ? ನಿರ್ದಿಷ್ಟ ವಸ್ತುವಿನ ಮೇಲೆ ಮನಸ್ಸು ನಿರಂತರವಾಗಿ ಹರಿಯುವುದೇ ಧ್ಯಾನ ಅಂತ ಅರ್ಥ. ಮನಸ್ಸು ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಏಕಾಗ್ರತೆಯಿಂದ ದೇವರನ್ನು ಏನು ಮಾಡ್ತೈತೆ? ಕುರಿತು ಮಾಡುವಂಥ ವಿಧಾನವೇನಂತೀವಿ? ಧ್ಯಾನ ಅಂತೇಳಿ ಕರಿತೀವಿ. ಅಂದರೆ ದೇವರ ಹತ್ರ ನಾವು ಏನು ಮಾಡಬೇಕು? ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸ್ಬೇಕು. ಅದಕ್ಕೇನಂತೀವಿ? ಧ್ಯಾನ ಅಂತೇಳಿ ಕರಿತೀವಿ. ಇವಾಗ ಲಾಸ್ಟ್ ಬಂದುಬಿಟ್ಟು ಯಾವುದಿದೆ? ಸಮಾಧಿ. ಅಷ್ಟಾಂಗ ಯೋಗದ 8ನೇ ಮೆಟ್ಟಿಲಿದು, ಕೊನೆಯ ಮೆಟ್ಟಿಲು. ಇದು ಧ್ಯಾನದ ಮುಂದುವರೆದಂಥ ಒಂದು ಸ್ಥಿತಿ.
ಧ್ಯಾನದ ಸೈಲೆಂಟಾಗಿ ಧ್ಯಾನ ಕಣ್ಣು ಮುಚ್ಕೊಂಡು ಹೆಂಗೆ ಮಾಡ್ತೀವಿ ಅದ್ರ ಮುಂದುವರೆದಂಥ ಸ್ಥಿತಿ. ಇದನ್ನು ಕೂಡ ನಾವು ಯಾವ ಪ್ರಶಾಂತತೆಯಿಂದ ಮಾಡ್ತೀವಿ. ಈ ಹಂತದಲ್ಲಿ ವ್ಯಕ್ತಿ ಏನು ಮಾಡ್ತಾನೆ, ವಸ್ತುವಿನಲ್ಲೇ ತಲ್ಲೀನನಾಗ್ತಾನೆ. ಈ ಹಂತದಲ್ಲಿ ಕೂಡ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ವಸ್ತುವಿನಲ್ಲಿ ಅದರಲ್ಲಿ ಮಗ್ನನಾಗಿರ್ತಾನೆ. ಅಥವಾ ವಸ್ತುವೇ ತನ್ನದಾಗುತ್ತಾನೆ. ವಸ್ತುವೇ ಏನಾಗ್ತಾನೆ, ತಾನಾಗ್ತಾನೆ. ಆ ವಸ್ತುವೇ ತಾನಾಗದಂಗೆ ಏನು ಮಾಡ್ತಾನೆ, ಪ್ರಶಾಂತ ಸ್ಥಿತಿಯಲ್ಲಿ ಇರ್ತಾನೆ. ಆ ವಸ್ತುವಿನಲ್ಲಿ ಪರವಶವಾಗಿ ಅಮಿತ ಆನಂದವನ್ನಲ್ಲಿ ಅನುಭವಿಸ್ತಾನೆ. ಏಕಾಗ್ರತೆ ಇರುವುದರಿಂದ ಏನಾಗ್ತದೆ, ನನಗೆ ಆನಂದವನ್ನು ಕೂಡ ಉಂಟಾಗ್ತೈತಿ. ಈಗ ವ್ಯಾಸ ಮುನಿಗಳು, ಈಗ ಅಷ್ಟಾಂಗದ 8 ಹಂತಗಳ ಬಗ್ಗೆ ತಿಳ್ಕೊಂಡಿವಿ. ಇವಾಗ ವ್ಯಾಸ ಮುನಿಗಳ ಬಗ್ಗೆ ತಿಳ್ಕೊಳ್ಳೋಣ. ಯೋಗ ಸಮಾಧಿ ಎಂದಿದ್ದಾರೆ. ಇವನೆಂದಿದ್ದಾರೆ, ಯೋಗ ಅನ್ನೋದೊಂದು ಸಮಾಧಿ ಅಂತೇಳಿ ವ್ಯಾಸ ಮುನಿಗಳು ಕರೀತಾರೆ. ಅಂದರೆ ಸಮಾಧಿಯೇ ಯೋಗ, ಯೋಗವೇ ಸಮಾಧಿ ಅಂತ ಅರ್ಥ ಇರೋದು. ಯೋಗಕ್ಕೆ ಒಂದು ಸಮಾಧಿ, ಸಮಾಧಿನೇ ಒಂದು ಯೋಗ, ಯೋಗವೇ ಒಂದು ಸಮಾಧಿ ಅಂತೇಳಿ ವ್ಯಾಸ ಮುನಿಗಳು ಏನು ಮಾಡಿದ್ದಾರೆ, ತಮ್ಮ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅವರು ಪತಂಜಲಿ ಮುನಿಗಳು ಏನು ಮಾಡಿದ್ದಾರೆ ನೋಡ್ರಿ, ಯೋಗ ಸೂತ್ರದಲ್ಲಿ ತಿಳಿಸಿರುವಂತೆ ನಿರಂತರ ಧ್ಯಾನವು ನಿರ್ದಿಷ್ಟ ವಸ್ತುವಿನೊಂದಿಗೆ ಒಂದಾಗಿ ತನ್ನ ಸ್ವರೂಪವನ್ನು ಏನು ಮಾಡ್ತೈತೆ, ಅದು ಕಳ್ಕೊಳ್ತೈತಿ. ಅದೇ ನಿಜವಾದ ಸಮಾಧಿ. ಏನು ಮಾಡ್ತೈತಿ, ನಿರಂತರ ಧ್ಯಾನವು ನಿರ್ದಿಷ್ಟ ವಸ್ತುವಿನೊಂದಿಗೆ ಒಂದಾಗ್ತೈತಿ. ಅಲ್ಲೇನು ಮಾಡ್ತೈತೆ, ತನ್ನ ನಿಜ ಸ್ವರೂಪವನ್ನು ಕಳ್ಕೊಳ್ತೈತಿ. ಅದೇ ನಿಜವಾದ ಸಮಾಧಿ ಅಂತೇಳಿ ಪತಂಜಲಿ ಮುನಿಗಳು ಹೇಳಿದ್ದಾರೆ. ಇವಾಗ ನೋಡ್ರಿ, ಈ ಸ್ಥಿತಿಯಲ್ಲಿ ದೇಹ ಅಂದರೆ ಏನೋ ಸಮಾಧಿ ಸ್ಥಿತಿಯಲ್ಲಿ ಇರ್ತದಲ್ಲ ದೇಹ ಮನಸ್ಸು ಬುದ್ಧಿ ಎಲ್ಲವೂ ಏನಾಗ್ತೈತೆ, ಲೀನವಾಗಿ ನಾನು ನನ್ನದು ಎಂಬ ಯೋಚನೆಗಳು ಏನಾಗ್ತವೆ, ಶೂನ್ಯವಾಗ್ತವೆ. ಇಲ್ಲಿ ಏನಾಗಲ್ಲ, ನಂದು ನನ್ನದು, ಅದು ನಂದೆ, ಇರಿದು ನಂದೆ, ಅದು ಈ ಥರ ತಾರತಮ್ಯ ಇಲ್ಲಿ ಉಂಟಾಗೋದಿಲ್ಲ. ಆಗ ಸಾಧಕನೇನಾಗಿರ್ತಾನೆ, ಮಲಗಿವನಂತೆ ವಿರಾಮದಲ್ಲಿದ್ದು ಆತನ ಬುದ್ಧಿ ಮನಸ್ಸು ಏನಾಗುತ್ತದೆ, ಇಲ್ಲಿ ಜಾಗೃತವಾಗಿರ್ತದೆ. ನಮ್ಮ ಬದುಕಿನ ಉದ್ದಗಲದಲ್ಲಿ ಕಾಣುವ ಆತ್ಮಾನಂದವೇ ಏನಂತೀವಿ, ಸಮಾಧಿ ಅಂತೇ ಕರಿತೀವಿ. ಇಷ್ಟು ಇದ್ರ ಬಗ್ಗೆ ತಿಳ್ಕೊಂಡಿವಿ. ಇವಾಗ ಯೋಗದ ಅವಶ್ಯಕತೆ, ನಮಗೆ ಯೋಗ ಯಾಕೆ ಬೇಕು, ಯೋಗ ಎದ್ರ ಸಲುವಾಗಿ ನಾವು ಮಾಡಬೇಕು ಅಂಥೇಳಿ ನೋಡ್ರಿ. ಇವಾಗ ಎಲ್ಲ ಧರ್ಮಗಳ ಕಾರ್ಯ ಸಾಧನೆಗೆ ಶರೀರವೇ ಮೂಲ ಕಾರಣ. ಎಲ್ಲ ಧರ್ಮ ಕಾರ್ಯಗಳು ಮಾಡಬೇಕಾದ್ರೆ ಅಲ್ಲಿ ಶರೀರವೇ ಮುಖ್ಯವಾದಂಥ ಕಾರಣವಾಗಿರ್ತವೆ. ಆಗ ಮಾನವನು ತನ್ನ ಬಾಳಿನ ಗುರಿ ಮುಟ್ಟಲು ಏನು ಮಾಡಬೇಕು, ಆರೋಗ್ಯವಂತ ಶರೀರ ಹೊಂದುವುದು ಅತಿ ಮುಖ್ಯವಾಗಿರ್ತದೆ. ಆರೋಗ್ಯವಂತ ಶರೀರ ಇದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಹಾಗಾಗಿ ಆರೋಗ್ಯವು ಭಾಗ್ಯ ಅಂಥೇಳಿ ನಾವು ಹೇಳ್ತೀವಿ. ರೋಗಿಯಾಗಿ 100 ಕಾಲ ಬದುಕುವುದಕ್ಕಿಂತ ನಿರೋಗಿಯಾಗಿ 3 ವರ್ಷ ಬದುಕುವುದು ಲೇಸು. ಇದು ಯೋಗ ಮಾಡೋದ್ರಿಂದ ನಮಗೆ ಪ್ರಾಪ್ತಿಯಾಗುತ್ತದೆ. ಅದಕ್ಕಾಗಿ ನಮ್ಮ ಬಾಳಿನ ಕೊನೆಯವರೆಗೂ ಏನು ಮಾಡಬೇಕು, ಉತ್ತಮ ಆರೋಗ್ಯವನ್ನು ಹೊಂದಬೇಕು. ನಾವು ಏನಾದರೂ ರೋಗಿಯಾಗಿ 100 ವರ್ಷ ಬದುಕೋದ್ರಲ್ಲಿ ಇದರಲ್ಲಿ ಏನು ಅರ್ಥ ಇರೋದಿಲ್ಲ. ನಾವು ರೋಗ ಇಲ್ಲದೇ ಏನು ಮಾಡ್ಬೋದು, 3 ವರ್ಷ ಬದುಕಿದ್ರು ಕೂಡ ಅದು ಸಾರ್ಥಕ ಆಗ್ತದೆ ಅಂತ ಇದರ ಅರ್ಥ. ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಮುಂದುವರೆದ ತಂತ್ರಜ್ಞಾನದ ಸೌಕರ್ಯಗಳಿಂದ ದೈಹಿಕ ಚಟುವಟಿಕೆಗಳು ಕಡಿಮೆಯಾಗಿ ಮಾನಸಿಕ ಒತ್ತಡ, ಈಗ ದೈಹಿಕ ಚಟುವಟಿಕೆ ಕಡಿಮೆ ಆಗಿದೆ, ಮಾನಸಿಕ ಒತ್ತಡ ಜಾಸ್ತಿ ಆಗಿದೆ. ನಿದ್ರಾಹೀನತೆ, ಚಿಂತೆಗಳು, ಆಡಂಬರ ಜೀವನ, ಆಧುನಿಕ ಆಹಾರ ಇವೆಲ್ಲ ಸೇವನೆಗಳು ಮಾಡ್ತಾಯಿದ್ದೀವಿ. ಮುಂತಾದವುಗಳ ಸೇವನೆಯಿಂದ ಅನೇಕ ರೋಗಗಳು ನಮಗೇನಾಗ್ತವೆ, ನಮ್ಮ ದೇಹದ ಮೇಲೆ ಬೀರ್ತವೆ. ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಕೊರತೆ ಉಂಟಾಗಿ ಮಾನವನು ಏನು ಮಾಡ್ತಾಯಿದ್ದಾನೆಂದರೆ ಹಲವಾರು ಕಾಯಿಲೆಗಳಿಂದ ಇಂದು ನರಳುತ್ತಿದ್ದಾನೆ. ಹಾಗಾದರೆ ಇದಕ್ಕೆ ಪರಿಹಾರ ಇಲ್ಲವೇ? ಇವುಗಳಿಂದ ನಾವೇನು ಮಾಡ್ಬೋದು, ಮುಕ್ತಿ ಪಡೆಯುವುದು ಹೇಗೆ ಎಂಬ ಪ್ರಶ್ನೆಗಳು ಮೂಡುವುದು ಸಹ. ಇವುಗಳಿಗೆ ಯಾವುದಕ್ಕೆ ಪರಿಹಾರ ಇಲ್ವೇನು ಅಂಥೇಳಿ ನಾವು ಯೋಚನೆ ಮಾಡ್ತಾ ಇರ್ತೀವಲ್ಲ, ಆ ಒಂದು ಯೋಚನೆಗೆ ಏನಾಗ್ತದೆ, ಪರಿಹಾರ ಇಲ್ವೇ ಅಂತೇಳಿ ನಾವು ಏನು ಮಾಡ್ತೀವಿ, ನಮ್ಮನ್ನು ನಾವು ಹುಡ್ಕೊಳ್ತಾ ಇರ್ತೀವಿ. ಇದಕ್ಕೆ ಉತ್ತರ ಏನಂದರೆ ಯೋಗ ಅಥವಾ ನಿರಂತರ ಯೋಗದ ಅಭ್ಯಾಸ. ನಿರಂತರವಾಗಿ ಯೋಗ ಮಾಡೋದ್ರಿಂದ ಏನು ಮಾಡ್ಬೋದು, ಇವಕ್ಕೆಲ್ಲ ನಾವು ಪರಿಹಾರವನ್ನು ಕಂಡುಕೊಳ್ಬೋದು. ಇವಾಗ ನೋಡ್ರಿ, ಯೋಗಾಭ್ಯಾಸದಿಂದ ನಮಗಾಗುವ ಲಾಭಗಳೇನು, ಯೋಗಾಭ್ಯಾಸ ಮಾಡೋದರಿಂದ ನಮಗೆ ಏನೇನು ಪ್ರಯೋಜನಗಳಿದ್ದಾವೆ ಅಂಥೇಳಿ ನೋಡ್ರಿ. ದೇಹವನ್ನು ಪೂರ್ಣ ಆರೋಗ್ಯವಾಗಿರ್ತೈತೆ, ದೇಹವನ್ನು ಆರೋಗ್ಯವಾಗಿ ಇಟ್ಕೋಬೋದು. ಮನಸ್ಸು ಪ್ರಶಾಂತವಾಗ್ತೈತೆ. ಮಾನಸಿಕ ದೃಢತೆ ಮತ್ತು ಸಂಕಲ್ಪ ಶಕ್ತಿ ವೃದ್ಧಿ ಆಗ್ತೈತೆ. ಮಾನಸಿಕವಾಗಿ ನಾವು ಸದೃಢವಾಗಿರ್ಬೋದು, ಧೈರ್ಯ ಏನಾಗ್ತೈತೆ ಹೆಚ್ಚಾಗ್ತೈತೆ. ಸಂಕಲ್ಪ ಶಕ್ತಿ ಅಂದರೆ ನಾವು ಅದು ಮಾಡ್ತೀವಿ ಅನ್ನುವಂತಹ ಒಂದು ಸಂಕಲ್ಪ ಶಕ್ತಿ ನಮಗೇನಾಗ್ತೈತೆ ಅಲ್ಲಿ ಉಂಟಾಗ್ತೈತೆ. ಸ್ವಲ್ಪ ಪೆನ್ ತೊಗೊಳಂದ್ರೆ ಲೇಟ್ ಆಗ್ತಾ ಇರ್ತೈತೆ, ಸ್ವಲ್ಪ ಮಧ್ಯದಲ್ಲಿ ಯಾಕೋ ಸುಮ್ಮನೆ ಆದ್ರೆ ಅಂತ ಅನ್ಕೋಬೇಡಿ. ನೋಡಿರಿ, ವಿವಿಧ ಆಸನಗಳ ಅಭ್ಯಾಸವು ದೇಹದ ಮಾಂಸಖಂಡಗಳನ್ನು ಬಲಗೊಳಿಸಿ ಏನು ಮಾಡ್ತೈತೆ ಅಲ್ಲಿ, ದೇಹದ ಎಲ್ಲ ಅಂಗಗಳ ಹಾಗೂ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತೈತೆ. ಪರಿಣಾಮದಿಂದಾಗಿ ಪ್ರಾಣಾಯಾಮದಿಂದ ನಾಡಿಗಳು ಶುದ್ಧಗೊಳ್ತವೆ, ಮಾನಸಿಕ ಸ್ಥಿರತೆ ಹೆಚ್ಚಾಗುತ್ತೆ. ಅಲ್ಲದೆ ಶ್ವಾಸಕೋಶಗಳು ಕೂಡ ಆರೋಗ್ಯವಂತವಾಗಿ ಆಗ್ತವೆ.
ವಿಶ್ರಾಂತಿ ಕ್ರಿಯೆಗಳು ದೇಹ ಮತ್ತು ಮನಸ್ಸನ್ನು ವಿಶ್ರಾಂತಗೊಳಿಸಿ ಪ್ರಶಾಂತವಾಗಿಡಲು ಸಹಾಯ ಮಾಡ್ತೈತೆ. ಇವಾಗ ಒಳ್ಳೆಯ ಆಲೋಚನೆ ಮಾಡಲು ಮತ್ತು ಒಳ್ಳೆಯ ನಿರ್ಧಾರ ಕೈಗೊಳ್ಳಲು ನಮಗೇನು ಮಾಡಬೇಕು ಸಹಕಾರಿಯಾಗ್ತೈತಿ ಅದರಿಂದ ಯೋಗದಿಂದ. ಧ್ಯಾನದ ಅಭ್ಯಾಸ ಆಧ್ಯಾತ್ಮಿಕವಾಗಿ ಉನ್ನತಿಗೇರಲು ಸಹಾಯ ಮಾಡ್ತೈತಿ. ಯಾವುದು ಯೋಗ ಬುದ್ಧಿಶಕ್ತಿಯ ಮೇಲೂ ಪ್ರಭಾವವನ್ನು ಇವು ಬೀರ್ತಾ ಇರ್ತೈತಿ. ಯೋಗ ಮಾಡೋದರಿಂದ ನಮಗೇನಾಗ್ತೈತೆ ಹಲವಾರು ರೀತಿಯ ಲಾಭಗಳು ಕಂಡು ಬರ್ತೈತಿ. ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಗೊಳಿಸಿ ರೋಗ ವಿಮುಕ್ತ ದೇಹವನ್ನಾಗಿ ಪರಿವರ್ತಿಸ್ತೈತೆ. ಏನು ಮಾಡ್ತೈತಿ ಇದು ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಗೊಳಿಸಿ ರೋಗ ವಿಮುಕ್ತವಾಗಿ ಅಂದರೆ ರೋಗ ಬರದಂತೆ ಏನು ಮಾಡ್ತೈತೆ ನೋಡ್ಕೊಳ್ತೈತಿ. ಯೋಗಾಭ್ಯಾಸವು ನಮ್ಮ ದೈಹಿಕ ಮಾನಸಿಕ ಭಾವನಾತ್ಮಕ ಆಧ್ಯಾತ್ಮಿಕ ಸ್ತರಗಳಲ್ಲಿ ಏನು ಮಾಡ್ತೈತೆ ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ನಮ್ಮ ಸರ್ವಾಂಗೀಣ ಮತ್ತು ಸರ್ವೋತ್ತಮಕ ಬೆಳವಣಿಗೆಗೆ ಏನು ಮಾಡ್ತೈತೆ ಸಹಾಯ ಮಾಡ್ತೈತಿ. ಅಂದರೆ ಸರ್ವಾಂಗೀಣ ಬೆಳವಣಿಗೆಗೆ ಏನು ಮಾಡ್ತೈತಿ ಯೋಗ ನಮಗೆ ಸಹಾಯವನ್ನು ಮಾಡ್ತೈತಿ. ಹಾಗಾಗಿ ಯೋಗದ ಅಭ್ಯಾಸ ನಮ್ಮಲ್ಲಿ ಏನು ಮಾಡಬೇಕು ಒಂದು ಉತ್ತಮ ವಿಧಾನವಾಗಿ ಬಳಸ್ಕೋಬೇಕು. ಯೋಗದಿಂದ ಏನಾಗುತ್ತದೆ ನಮ್ಮಲ್ಲಿ ಅತ್ಯುತ್ತಮವಾದಂತಹ ಜ್ಞಾನವನ್ನು ಚಿಮ್ತೈತೆ. ನಮ್ಮ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಸಾಮರಸ್ಯವನ್ನು ಕೂಡ ಉಂಟು ಮಾಡ್ತೈತೆ. ಮಗುವಾದದ್ದನ್ನು ಮನುಷ್ಯನಾಗಿ ಬೆಳೆಯಬೇಕಾದರೆ ಅಂದರೆ ಮಗು ಇದ್ದಿದ್ದು ಮನುಷ್ಯನಾಗಿ ಬೆಳೆಯಬೇಕಾದರೆ ಕೇವಲ ವಿದ್ಯೆಯಿಂದ ಸಾಧ್ಯ ಇಲ್ಲ. ಇಲ್ಲಿ ಬುದ್ಧಿನೂ ಕೂಡ ಅವಶ್ಯಕವಾಗಿ ಬೇಕು. ಹಾಗೆ ವಿದ್ಯೆಗಿಂತ 2ರಷ್ಟು ಬೇಕಾಗ್ತೈತೆ. ಯಾವುದು ಇಲ್ಲಿ ಬುದ್ಧಿ ಅವಶ್ಯಕತೆಗಿಂತ ವಿದ್ಯೆಗಿಂತ 2 ಪಟ್ಟು ಏನು ಮಾಡಬೇಕು ಬೇಕಾಗ್ತೈತಿ ಅಂತ ಅರ್ಥ. ಅಂದರೆ ನಮ್ಮದು ವಿದ್ಯೆಗಿಂತ ಬುದ್ಧಿ ಇಂಪಾರ್ಟೆಂಟು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಜ್ಞಾನಂ ಅನ್ನಂ ಎನ್ನುವಂತೆ ಜ್ಞಾನವು ಮನಸ್ಸಿನ ಆಹಾರವಾಗಿದೆ. ಜ್ಞಾನ ಏನಾಗಿದೆ ಮನುಷ್ಯನ ಆಹಾರವಾಗಿದೆ. ಮನಸ್ಸಿನ ಆಹಾರ ಯಾವುದಂದರೆ ಅದು ಜ್ಞಾನ. ಯೋಗಾಭ್ಯಾಸದ ಮೂಲಕ ಏನು ಮಾಡಬೇಕು ಸಾತ್ವಿಕ ವ್ಯಕ್ತಿಗಳಾಗಿ ಆ ಮೂಲಕ ಜ್ಞಾನವನ್ನು ವೃದ್ಧಿಸಿಕೊಂಡು ಏನು ಮಾಡಲು ಬುದ್ಧಿವಂತರಾಗ್ಬೋದು. ಬುದ್ಧಿಯನ್ನು ಸಂಪಾದಿಸಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ರೋಗ ರುಜಿನಗಳಿಂದ ದೂರವಿರಲು ಪ್ರಜ್ಞಾವಂತರಾಗಿ ಮತ್ತು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬದುಕಲು ಯೋಗ ಎಂಬ ಕಲೆಯನ್ನು ಮಾಡಬೇಕು ಕರಗತೊಳ್ಳಬೇಕು. ಎಲ್ಲದರಿಂದ ನಾವು ಮುಕ್ತಿ ಹೊಂದಬೇಕಾದ್ರೆ ನಮ್ಗೆ ಏನು ಬೇಕು ಮುಖ್ಯವಾಗಿ ಯೋಗ ಬೇಕು. ಯೋಗ ಇದ್ರೇ ನಾವು ಏನು ಮಾಡ್ಬೋದು ಇವೆಲ್ಲದರಿಂದ ನಾವು ಮುಕ್ತಿಯನ್ನು ಹೊಂದಬಹುದು ಅಂತ ಅರ್ಥ. ಈಗ ಪ್ರಾಣಾಯಾಮದ ಪ್ರಕಾರಗಳು. ಪ್ರಾಣಾಯಾಮದಲ್ಲಿ ಇಷ್ಟು ಪ್ರಕಾರಗಳಿದ್ದಾವೆ ಅಂತೇಳಿ ನೋಡ್ರಿ. ದೀರ್ಘ ಉಸಿರಾಟದಿಂದ ಪ್ರಯೋಜನಗಳು ಪಡೆಯಲು ಕ್ರಮಬದ್ಧವಾದಂಥ ಉಸಿರಾಟದ ಕ್ರಮವನ್ನು ಏನು ಮಾಡಬೇಕು ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೇನಂತೀವಿ ಪ್ರಾಣಾಯಾಮ ಅಂತೇಳಿ ಕರಿತೀವಿ. ದೀರ್ಘ ಉಸಿರಾಟದಿಂದ ಆಗುವ ಪ್ರಯೋಜನಗಳನ್ನು ಪಡೆಯಲು ಕ್ರಮಬದ್ಧವಾದಂಥ ರೀತಿಯಲ್ಲಿ ನೋಡಬೇಕು ಉಸಿರಾಟದ ಕ್ರಮಗಳನ್ನು ರೂಢಿಗತ ಮಾಡ್ಕೋಬೇಕು. ಅದಕ್ಕೇನಂತೀವಿ ಪ್ರಾಣಾಯಾಮ ಅಂತೇಳಿ ಕರಿತೀವಿ. ಪ್ರಾಣಾಯಾಮದಲ್ಲಿ ಅನೇಕ ಪ್ರಕಾರಗಳನ್ನು ನೋಡ್ತೀವಿ. ಹಾಗಾದರೆ ಆ ಪ್ರಕಾರಗಳು ಯಾವುವು ಅಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮ, ಹಾಗೆ ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ, ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ, ಹಾಗೂ ಚಂದ್ರಭೇದನ ಪ್ರಾಣಾಯಾಮ, ಹಾಗೆ ಸೂರ್ಯಭೇದನ ಪ್ರಾಣಾಯಾಮ, ಮತ್ತು ನಾಡಿ ಶೋಧನ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ, ಸಿತ್ಕಾರಿ, ಸೀತಾಲಿ, ಸದ್ಗತ, ಸಂದತ, ಬ್ರಹ್ಮರಿ, ಉಜ್ಜಯಿ, ಭಸ್ತ್ರಿಕ, ಪ್ಲವಿನಿ, ಮೂರ್ಛ ಇವೆಲ್ಲ ಏನು ಪ್ರಾಣಾಯಾಮದಲ್ಲಿ ಬರುವಂತಹ ವಿಧಗಳು. ನಮ್ಮ ದೇಹದಲ್ಲಿ ಪಂಚಪ್ರಾಣಗಳಿವೆ. ನಮ್ಮ ದೇಹದಲ್ಲಿ ಏನಿದ್ದಾವೆ ಪಂಚಪ್ರಾಣಗಳಿದಾವಂತೆ. ಆ ಪಂಚಪ್ರಾಣಗಳು ಯಾವಂದರೆ ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ. ಇವೇನು ಪಂಚಪ್ರಾಣಗಳು. ನಮ್ಮ ದೇಹದಲ್ಲಿರುವಂಥ ಪಂಚಪ್ರಾಣಗಳು ಅಂತೇಳಿ ಕರಿತೀವಿ. ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ ಇವು ಉಸಿರಿನ ಮುಖಾಂತರ ಈ ಪಂಚಪ್ರಾಣಗಳ ಮೇಲೆ ಏನು ಮಾಡಬೇಕು ನಾವು ಹತೋಟಿಯನ್ನು ಸಾಧಿಸುವುದೇ ಪ್ರಾಣಾಯಾಮ ಅಂಥೇಳಿ ಕರಿತೀವಿ. ಪ್ರಾಣಾಯಾಮ ಅಂದ್ರೇನು ಉಸಿರಿನ ನಿಯಂತ್ರಣ ಅಂತ ಅರ್ಥ. ನಾಡಿಗಳ ಶುದ್ಧಿ ಮಾಡೋದು, ಪಂಚಪ್ರಾಣದ ಹತೋಟಿ, ಮನಸ್ಸಿನ ಹತೋಟಿ ಇವೆಲ್ಲ ಏನು ಮಾಡ್ತೀವಿ ಪ್ರಾಣಾಯಾಮದಲ್ಲಿ ತಿಳ್ಕೊತೀವಿ. ಇವಾಗ ಮುದ್ರೆಗಳು, ಪ್ರಾಣಾಯಾಮದಲ್ಲಿ ಬಳಸುವಂಥ ಮುದ್ರೆಗಳು. ನಾಸಿಕ ಮುದ್ರೆ, ಇದು ಏನು ನಾಸಿಕ ಮುದ್ರೆ, ಇದು ಚಿನ್ ಮುದ್ರೆ. ಇವೆಲ್ಲ ನಾವು ಪ್ರಾಣಾಯಾಮ ಮಾಡಿಸುವಾಗ ಬಳಸಬೇಕು. ಇವೆಲ್ಲ ನೆನಪಿರ್ತವೆ. ಇದು ನೋಡ್ರಿ ಚಿನ್ಮಯ ಮುದ್ರೆ, ಇದು ಬ್ರಹ್ಮ ಮುದ್ರೆ, ಇದು ಮೃಗಿ ಮುದ್ರೆ ಅಂತ. ಇವಾಗ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂದ್ರೇನು ಅಂತೇಳಿ ನೋಡ್ರಿ. ಮೂಗಿನ 2 ಹೊರಳೆಯಿಂದ ಏನು ಮಾಡ್ತೀವಿ ಉಸಿರಾಟದ ಅಭ್ಯಾಸ. ಇದೇನು ಮಾಡ್ತೀವಿ ಅನುಲೋಮ ವಿಲೋಮ. ಮೂಗಿನ 2 ಹೊರಳೆ ಇರ್ತಾವಲ್ಲ ಆ ಹೊರಳೆಗಳಿಂದ ಉಸಿರಾಟದ ಅಭ್ಯಾಸ ಮಾಡ್ತೀವಿ. ಯಾವುದಾದರೂ ಧ್ಯಾನಾಸಕ್ತ ಆಸನದಲ್ಲಿ ಕುಳಿತು ವಜ್ರಾಸನ, ಪದ್ಮಾಸನ, ಸುಖಾಸನ ಇದರಲ್ಲಿ ಕುಳ್ಕೊಂಡು ಚಿನ್ಮುದ್ರೆಯಲ್ಲಿ
ಮೂಗಿನ ಎರಡೂ ಹೊಳೆಗಳಿಂದ ಶ್ವಾಸವನ್ನು ಸುಮಾರು ಏನು ಮಾಡಬೇಕು 4 ಎಣಿಕೆಯಷ್ಟು ನಿಶಬ್ದವಾಗಿ ಒಳಗೆ ಎಳೆದುಕೊಂಡು ಅಷ್ಟೇ ಎಣಿಕೆಯಷ್ಟು ಏನು ಮಾಡಬೇಕು ಹೊರಗಡೆ ಬಿಡಬೇಕು. ಅಂದರೆ ಉಸಿರನ್ನು ಒಳಗೆ ತೆಗೆದುಕೊಂಡು ಹೊರಗಡೆ ಬಿಡಬೇಕು. ಇದಕ್ಕೇನಂತೀವಿ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತೇಳಿ ಕರಿತೀವಿ. ಅಂದರೆ ಒಂದು ಹೊಳೆಯಿಂದ ಉಸಿರನ್ನು ತಗೊಂಡು ಇನ್ನೊಂದು ಹೊಳೆಯಿಂದ ಬಿಡೋದಕ್ಕೆ ಏನಂತೀವಿ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂಥೇಳಿ ಕರಿತೀವಿ. ಇವಾಗ ಚಂದ್ರಾನುಲೋಮ ಪ್ರಾಣಾಯಾಮ, ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ. ಇಲ್ಲಿ ಎಡಮೂಗಿನ ಹೊರಳೆಯಿಂದಲೇ ಏನು ಮಾಡಬೇಕು ಉಚ್ಛ್ವಾಸ ಅಥವಾ ನಿಶ್ವಾಸ ಮಾಡುವುದು. ಎಡಮೂಗಿನ ಹೊರಳೆಯಿಂದ ಉಚ್ಛ್ವಾಸ ನಿಶ್ವಾಸ ಅಂದರೆ ಎಡದಿಂದಲೇ ತಗೋಬೇಕು, ಎಡದಿಂದಲೇ ಬಿಡಬೇಕು. ಅದಕ್ಕೇನಂತೀವಿ ಚಂದ್ರಾನು ವಿಲೋಮ ಪ್ರಾಣಾಯಾಮ ಅಂತೇಳಿ ಕರಿತೀವಿ. ಯಾವುದಾದ್ರೂ ಧ್ಯಾನಾಸನದಲ್ಲಿ ಕುಳಿತಬೇಕು. ಇಲ್ಲಿ ಬಲಗೈಯಿಂದ ನಾಸಿಕ ಮುದ್ರೆ ಮಾಡಿ ಹೆಬ್ಬೆರಳಿನಿಂದ ಏನು ಮಾಡಬೇಕು ಬಲ ಮೂಗಿನ ಹೊಳೆಯನ್ನು ಮೃದುವಾಗಿ ಮುಚ್ಚಿ ಎಡಮೂಗಿನ ಹೊರಳೆಯಿಂದಲೇ ಸಮ ಪ್ರಮಾಣದಲ್ಲಿ ಉಚ್ಛ್ವಾಸ ನಿಶ್ವಾಸ ಮಾಡುವುದು. ನೋಡ್ರಿ, ಇಲ್ಲಿ ಎಡಮೂಗಿನ ಹೊಳೆಯಿಂದಲೇ ಉಚ್ಛ್ವಾಸ ನಿಶ್ವಾಸ ಮಾಡುವುದು. ಮತ್ತು ಯಾವುದಾದ್ರೂ ಒಂದು ಧ್ಯಾನಾಸಕ್ತದಲ್ಲಿ ಕುಳಿತು ಬಲಗೈನಿಂದ ನಾಸಿಕೆ ಮುದ್ರೆ ಮಾಡಿ ಹೆಬ್ಬೆರಳಿನಿಂದ ಏನು ಮಾಡಬೇಕು ಬಲ ಮೂಗಿನ ಹೊರಳೆಯನ್ನು ಮೃದುವಾಗಿಸಿ ಮುಚ್ಚಿ, ಅಂದರೆ ಬಲ ಮೂಗಿನ ಹೊಳೆಯನ್ನು ಮುಚ್ಚಿಕೊಂಡು ಎಡಮೂಗಿನ ಹೊಳೆಯಿಂದ ಏನು ಮಾಡಬೇಕು ಸಮ ಪ್ರಮಾಣದಲ್ಲಿ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ಅಂದರೆ ಉಸಿರು ಬಿಡೋದು ತಗೊಳ್ಳೋದು ಮಾಡಬೇಕು. ಬಲ ಹೊರಳಿನಲ್ಲಿ ಮುಚ್ಚಬೇಕು, ಎಡಮೂಗಿನಿಂದಲೇ ಉಸಿರು ತಗೋಬೇಕು, ಉಸಿರು ಬಿಡೋದು. ಯಾಕೆಂತೀವಿ ಚಂದ್ರಾನುಲೋಮ ಪ್ರಾಣಾಯಾಮ ಅಂತೇಳಿ ಕರಿತೀವಿ. ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಅರ್ಥ. ಇವಾಗ ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ ಅಂದ್ರೇನು ಅಂತೇಳಿ ನೋಡ್ರಿ. ಯಾವುದಾದರೂ ಧ್ಯಾನಾಸಕ್ತ ಆಸನದಲ್ಲಿ ಕುಳಿತು ಯಾವುದಾದ್ರೂ ಒಂದು ಆಸನದಲ್ಲಿ ಕುಳಿತು ಬಲ ಮೂಗಿನ ಹೊರಳೆಯಿಂದಲೇ ಉಚ್ಛ್ವಾಸ ನಿಶ್ವಾಸ ಮಾಡಬೇಕು. ಅಂದರೆ ಬಲ ಮೂಗಿನಿಂದಲೇ ಬಿಡಬೇಕು ತಗೊಳ್ಬೇಕು ಅಂತ ಅರ್ಥ. ಉಚ್ಛ್ವಾಸ ಅಂದರೆ ಒಳಗೆ ತಗೊಳ್ಬೋದು, ನಿಶ್ವಾಸ ಅಂದರೆ ಹೊರಗೆ ಬಿಡೋದು. ನಂತರ ಎಡಮೂಗಿನ ಹೊರಳೆಯನ್ನು ಮುಚ್ಚಿ ಆಮೇಲೆ ನೋಡಬೇಕು ಎಡಮೂಗಿನ ಹೊರಳೆಯನ್ನು ಮುಚ್ಚಬೇಕಿಲ್ಲಿ. ಬಲ ಮೂಗಿನ ಹೊಳೆಯಿಂದಲೇ ಏನು ಮಾಡಬೇಕು ಸಮ ಪ್ರಮಾಣದಲ್ಲಿ ಉಚ್ಛ್ವಾಸ ಎಷ್ಟು ತಗೋತೀವೋ ಅಷ್ಟೇ ಉಚ್ಛ್ವಾಸ ಹೊರಗೆ ಬಿಡಬೇಕು. ಇದಕ್ಕೇನಂತೀವಿ ಸೂರ್ಯಾನುಲೋಮ ಅಂತೇಳಿ ಕರಿತೀವಿ. ಈಗ ಚಂದ್ರಭೇದನ ಪ್ರಾಣಾಯಾಮ ಇದು ಅಂದರೆ ಏನಂತೇಳಿ ನೋಡ್ರಿ. ಧ್ಯಾನಾಸಕ್ತ ಆಸನದಲ್ಲಿ ಅಂದರೆ ಯಾವುದಾದ್ರು ಒಂದು ಆಸನದಲ್ಲಿ ಕುಳಿತುಕೊಂಡು ಎಡ ಹೊಳೆಯಿಂದ ಉಚ್ಛ್ವಾಸ ಬಲ ಹೊಳೆಯಿಂದ ನಿಶ್ವಾಸ ಒಂದು ಮೂಗಿನಿಂದ ತಗೊಳ್ಬೇಕು. ಅಂದರೆ ಎಡ ಹೊಳೆಯಿಂದ ತಗೋಬೇಕು, ಎಡ ಮೂಗಿನಿಂದ ತಗೊಂಡು ಬಲ ಹೊಳೆಯಿಂದ ಏನು ಮಾಡಬೇಕು ಬಿಡಬೇಕು. ಇದಕ್ಕೆ ಏನಂತೀವಿ ಚಂದ್ರಭೇದನ ಅಂತೇಳಿ ಕರಿತೀವಿ. ನಾಸಿಕೆ ಮುದ್ರೆಯ ಸಹಾಯದಿಂದ ಬಲ ಮೂಗಿನ ಹೊಳೆಯನ್ನು ಮುಚ್ಚಿ ಎಡಮೂಗಿನ ಹೊಳೆಯಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಬೇಕು. ಚಂದ್ರನಾಡಿಯನ್ನು ಭೇದಿಸುತ್ತಾ ಅಂದರೆ ಎಡಮೂಗಿನ ಹೊಳೆ, ಸೂರ್ಯನಾಡಿಯಿಂದ ಬಲಮೂಗಿನ ಹೊಳೆ ಏನು ಮಾಡಬೇಕು ಉಸಿರನ್ನು ಹೊರಕ್ಕೆ ಬಿಡೋದಕ್ಕೆ ಏನಂತೀವಿ ಚಂದ್ರಭೇದನ ಪ್ರಾಣಾಯಾಮ ಅಂತೇಳಿ ಕರಿತೀವಿ. ಇವಾಗ ಸೂರ್ಯಭೇದನ ಪ್ರಾಣಾಯಾಮ. ಸೂರ್ಯಭೇದನ ಪ್ರಾಣಾಯಾಮ ಅಂದರೆ ಅಂತೇಳಿ ನೋಡಿರಿ. ಮೂಗಿನ ಬಲ ಹೊರಳೆಯಿಂದ ಏನು ಮಾಡಬೇಕು ಉಚ್ಛ್ವಾಸ, ಎಡ ಹೊಳೆಯಿಂದ ನಿಶ್ವಾಸ. ಬಲ ಮೂಗಿನಿಂದ ಬಲ ಹೊಳೆಯಿಂದ ಏನು ಮಾಡಬೇಕು ಉಚ್ಛ್ವಾಸ ಬಿಡಬೇಕು, ಅಂದರೆ ಒಳಗೆ ತೆಕ್ಕೊಳ್ಬೇಕು. ಎಡ ಹೊಳೆಯಿಂದ ಬಿಡಬೇಕು. ನಾಸಿಕ ಮುದ್ರೆಯ ಸಹಾಯದಿಂದ ಎಡಮೂಗಿನ ಹೊಳೆಯನ್ನು ಮುಚ್ಚಿ ಬಲ ಮೂಗಿನ ಹೊಳೆಯಿಂದ ಏನು ಮಾಡಬೇಕು ನಿಧಾನವಾಗಿ ಉಸಿರನ್ನು ಬಿಡೋದಕ್ಕೆ ಅಂತೀವಿ ಸೂರ್ಯಭೇದನ ಅಂತೇಳಿ ಕರಿತೀವಿ. ಇವೆಲ್ಲ ಪ್ರಾಕ್ಟೀಸ್ ಮಾಡಿ ನೆನಪಿರ್ತೈತೆ. ಹಾಗೆ ನಾಡಿ ಶೋಧನ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತೇಳಿ ಕರಿತೀವಿ. ಇದು ಚಂದ್ರಭೇದನ ಮತ್ತು ಸೂರ್ಯಭೇದನ ಪ್ರಾಣಾಯಾಮಗಳ ಸಂಯೋಜನೆಯಾಗಿದೆ. ಯಾವುದು ನಾಡಿ ಶೋಧನ. ನಾಡಿಗಳನ್ನು ಶುದ್ಧಗೊಳಿಸುವಂಥ ಅಭ್ಯಾಸ ಮಾಡಬೇಕಿಲ್ಲಿ. ಮೂಗಿನ ಎಡ ಹೊಳೆಯಿಂದ ಏನು ಮಾಡಬೇಕು ಉಚ್ಛ್ವಾಸ, ಮೂಗಿನ ಎಡ ಹೊಳೆಯಿಂದ ಉಚ್ಛ್ವಾಸ, ಬಲ ಹೊಳೆಯಿಂದ ನಿಶ್ವಾಸ ಮಾಡಿ ಮತ್ತೆ ಬಲ ಹೊಳೆಯಿಂದ ಏನು ಮಾಡಬೇಕು ಉಚ್ಛ್ವಾಸ ಮಾಡಬೇಕು, ಮತ್ತೆ ಎಡ ಹೊಳೆಯಿಂದ ಏನು ಮಾಡಬೇಕು ನಿಶ್ವಾಸ ಮಾಡಬೇಕು. ಇಲ್ಲಿ ಪೂರಕ ರೇಚಕ ಮಾಡಿ ಕುಂಭಕವನ್ನು ಆರಂಭಿಸಬೇಕಿಲ್ಲಿ. ಅಂತರ್ಕುಂಭಕ ಬಾಹ್ಯ ಕುಂಭಕ ಅಭ್ಯಾಸ ಮಾಡಲು ಇದೇನಾಗ್ತೈತಿ ಸೂಕ್ತವಾಗ್ತೈತಿ. ಇದು ಪ್ರಾಣಾಯಾಮದ ಮೂಲಾಧಾರ. ಎಡ ಮತ್ತು ಪಿಂಗ ನಾಡಿಗಳಲ್ಲಿ ಸಮತೋಲನ ತಂದು ದೇಹದ ಶೀತೋಷ್ಣ ಸರಿದೂಗಿಸಲು ಏನು ಮಾಡಬೇಕು ಇದನ್ನು ನಾವು ಅಭ್ಯಾಸ ಮಾಡಬೇಕು. ಪೂರಕ ರೇಚಕ ಮತ್ತು ಕುಂಭಕದ ವಿವರಣೆಯನ್ನು ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಂತೆ. ಹಾಗಾದರೆ ಇನ್ನೊಂದು ಹೇಳ್ತೀನಿ ನೋಡಿರಿ. ಪೂರಕ ಅಂದ್ರೆ ಉಸಿರಿನ ಒಳಗೆ ತೆಗೆದುಕೊಳ್ಳೋದು, ರೇಚಕ ಅಂದರೆ ಹೊರಗೆ ಬಿಡೋದು, ಕುಂಭಕ ಅಂದರೆ ಹೋಲ್ಡ್ ಮಾಡೋದು ಅಂತ ಅರ್ಥ. ಈಗ ಉಜ್ಜಯಿ ಅಂದ್ರೇನು? ಉಸಿರನ್ನು ತೆಗೆದುಕೊಳ್ಳುವಾಗ ಗಂಟಲಿನಲ್ಲಿ ಸ ಎಂಬ ಶಬ್ದ ಬರುತ್ತಿರ್ತೈತೆ. ಇದಕ್ಕೇನಂತೀನಿ ಉಜ್ಜಯಿ ಅಂತೇಳಿ ಕರಿತೀವಿ. ಶೀತಲಿ ಅಂದರೆ ನಾಲಿಗೆಯನ್ನು ಕೊಳವೆ ಆಕಾರದಲ್ಲಿ ಮಡಚಿ ಉಸಿರನ್ನು ಹೊರ ತೆಗೆದುಕೊಳ್ತೀವಲ್ಲ ಅದಕ್ಕೇನಂತೀವಿ ಶೀತಲಿ ಅಂತೇಳಿ ಕರಿತೀವಿ. ಎಲ್ಲ ನೀವು ಪ್ರಾಕ್ಟಿಕಲಾಗಿ ಮಾಡಿರಿ ನೆನಪಿರ್ತೈತೆ, ಇಲ್ಲಾಂದರೆ ನೆನಪಿರೋದಿಲ್ಲ. ಸಿತ್ಕರಿ ಅಂದರೆ ನಾಲಿಗೆಯ ತುದಿಯನ್ನು ಹಿಂದಕ್ಕೆ ಮಡಚಿ ನಾಲಿಗೆಯ ಎರಡೂ ಬದಿಯಲ್ಲಿ ಉಂಟಾದಂಥ ಸಣ್ಣ ದಾರಗಳನ್ನು ನೋಡಬೇಕು ಸ ಎಂದು ಶಬ್ದ ಮಾಡುತ್ತಾ ಪೂರಕ ಮಾಡಬೇಕು. ಅಂದರೆ ಉಸಿರಿನ ಒಳಗೆ ತೆಗೆದುಕೊಳ್ಬೇಕು. ಅದಕ್ಕೇನಂತೀವಿ ಸಿತ್ಕರಿ ಅಂತೇಳಿ ಕರಿತೀವಿ. ಬ್ರಹ್ಮರಿ ಅಂದರೆ ಏನು? ಬ್ರಹ್ಮರಿ ಅಂದರೆ ಏನು ನೋಡ್ರಿ. ಇಲ್ಲೇನು ಮಾಡ್ತೀವಿ? ಬ್ರಹ್ಮರಿ ಅಂದರೆ ದುಂಬಿ ಹುಳು ಅಂತ ಅರ್ಥ. ಇಲ್ಲಿ ರೇಚಕದಲ್ಲಿ ಹೆಣ್ಣು ದುಂಬಿ ಶಬ್ದ ಮಾಡುವಂತೆ
ಸ್ವರಯುಕ್ತವಾಗಿ ಹಂಕಾರ ಏನು ಮಾಡಬೇಕು ಮಾಡುವಂಥ ಕ್ರಮಕ್ಕೆ ಏನಂತೀವಿ ಭ್ರಮರಿ ಅಂತೇಳಿ ಕರಿತೀವಿ. ಹಾಗಾದರೆ ಭಸ್ತ್ರಿಕ ಅಂದ್ರೇನು ಅಂದ್ರೆ ನೋಡ್ರಿ, ಇಲ್ಲಿ ಭಸ್ತ್ರಿಕ ಹೆಂಗೆ ಮಾಡ್ತೀವಿ ಅಂದರೆ ಕಪಾಲಭಾತಿ ಕ್ರಿಯೆ ಮಾಡ್ತೀವಿ. ಇಲ್ಲಿ ಸೂರ್ಯಭೇದನ ಪ್ರಾಣಾಯಾಮದ ಜೋಡಣೆಗೆ ಏನಂತೀವಿ ಭಸ್ತ್ರಿಕ ಅಂತೇಳಿ ಕರಿತೀವಿ. ಈಗ ಮೂರ್ಛ ಅಂದರೆ ಏನಂದ್ರೆ ನೋಡ್ರಿ, ಇಲ್ಲಿ ಎರಡೂ ಕೈಗಳಿಂದ ಷಣ್ಮುಖ ಮುದ್ರೆ ಮಾಡುತ್ತಾ ಪೂರಕ ಮಾಡಿ ಉಸಿರನ್ನು ಸಾಧ್ಯವಾದಷ್ಟು ತಡೆ ಹಿಡಿಬೇಕು. ಅದಕ್ಕೆ ಏನಂತೀವಿ ಮೂರ್ಛ ಅಂತೇಳಿ ಕರಿತೀವಿ. ಈಗ ಪ್ಲವಿನಿ ಅಂದರೆ ಪೂರಕ ಮಾಡಿ, ಅಂದರೆ ಉಸಿರನ್ನು ಒಳಗೆ ತೆಗೆದುಕೊಂಡು ಹೊಟ್ಟೆಯನ್ನು ಮೇಲಕ್ಕೆ ಕೆಳಕ್ಕೆ ಅಡ್ಡಲಾಗಿ ಚೆನ್ನಾಗಿ ಉಜ್ಜಬೇಕು. ಅದಕ್ಕೆ ಏನಂತೀವಿ ಪ್ಲವಿನಿ ಅಂತೇಳಿ ಕರಿತೀವಿ. ನಂತರ ನಿಧಾನವಾಗಿ ರೇಚಕ ಮಾಡಬೇಕು, ಅಂದರೆ ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಬೇಕು. ಇದಕ್ಕೆ ಏನಂತೀವಿ ಪ್ಲವಿನಿ ಅಂತೇಳಿ ಕರಿತೀವಿ. ಸದಂತ ಹಲ್ಲುಗಳ ಸಹಾಯದಿಂದ ಮಾಡುವಂಥ ಪ್ರಾಣಾಯಾಮಕ್ಕೆ ಏನಂತೀವಿ ಸದಂತ ಅಂತೇಳಿ ಕರಿತೀವಿ. ಈಗ ಕಪಾಲಭಾತಿ ಪ್ರಾಣಾಯಾಮದ ಅಭ್ಯಾಸದಲ್ಲಿ ಪೂರ್ವಸಿದ್ಧತೆಯಾಗಿ ಇದನ್ನು ನಾವು ಮಾಡ್ತೀವಿ. ಹಾಗಾದರೆ ಕಪಾಲಭಾತಿ ಅಂದ್ರೇನು ಅಂತಂದರೆ, ಕಪಾಲ ಅಂದರೆ ಮಸ್ತಕ ಅಥವಾ ಬಾಂತಿ ಅಂತ ಅರ್ಥ. ಕಪಾಲ ಅಂದ್ರೇನು ಮಸ್ತಕ, ಭಾತಿ ಅಂದರೆ ಹೊಳೆಯುವುದು ಅಂತ ಅರ್ಥ. ಕಪಾಲಭಾತಿ ಅಂದರೆ ಕಪಾಲ ಅಂದರೆ ಮಸ್ತಕ, ಭಾತಿ ಅಂದರೆ ಹೊಳೆಯುವುದು ಅಂತ ಅರ್ಥ. ವ್ಯಾಖ್ಯೆ ನೋಡ್ರಿ, ಕಪಾಲಂ ಭಾತಿ ಇತಿ ಕಪಾಲಂ ಭಾತಿ ಅಂದರೆ ಹಣೆಯನ್ನು ಉಜ್ಜಲಗೊಳಿಸುವುದು ಅಂತ ಅರ್ಥ. ಹಣೆಯನ್ನು ಉಜ್ಜಲಗೊಳಿಸೋದಕ್ಕೆ ಏನಂತೀವಿ ನಾವು ಕಪಾಲಭಾತಿ ಅಂತೇಳಿ ಕರಿತೀವಿ. ಮಿದುಳನ್ನು ಹಾಗೂ ಎಲ್ಲ ನರನಾಡಿಗಳನ್ನು ಏನು ಮಾಡಬೇಕು ಉದ್ದೀಪನಗೊಳಿಸಿ ಅವುಗಳ ಕಾರ್ಯಚಟುವಟಿಕೆಯನ್ನು ಚುರುಕುಗೊಳಿಸ್ತೈತಿ. ಅದಕ್ಕೆ ಏನಂತೀವಿ ನಾವು ಕಪಾಲಭಾತಿ ಅಂತೇಳಿ ಕರಿತೀವಿ. ರಭಸವಾದ ವೇಗವಾದ ಉಸಿರಾಟದ ಕ್ರಿಯೆಯಲ್ಲಿ ಒತ್ತಾಯಪೂರ್ವಕವಾಗಿ ರೇಚಕ ಮಾಡಬೇಕು. ಏನು ಮಾಡಬೇಕು ರೇಚಕ ಅಂದರೆ ಹೊರ ಹಾಕಬೇಕು. ರಭಸವಾಗಿ ವೇಗವಾಗಿ ಏನು ಮಾಡಬೇಕು ನಾವು ಒತ್ತಾಯಪೂರ್ವಕವಾಗಿ ಉಸಿರನ್ನು ಹೊರ ಹಾಕೋದಕ್ಕೆ ಏನಂತೀವಿ ರೇಚಕ ಅಂತ ಕರಿತೀವಿ. ಪೂರಕವು ತಾನಾಗಿ ನಡೀತೈತಿ, ಆದರೆ ರೇಚಕ ರೀತಿ ಅಲ್ಲ. ಈ ಕ್ರಿಯೆಯಿಂದ ಮೆದುಳಿನ ಜೀವಕೋಶಗಳು ಏನಾಗ್ತವೆ ಸಚೇತನಗೊಂಡು ಅಂದರೆ ಚುರುಕಾಗ್ತವೆ. ಮಸ್ತಕದ ಭಾಗವು ಏನಾಗ್ತದೆ ಪ್ರಕಾಶಮಾನವಾಗಿ ಹೊಳಿತೈತೆ. ಅವಾಗ ಏನಾಗ್ತೈತೆ ಮಸ್ತಕ ಅಂದರೆ ತಲೆ ಫ್ರೆಶ್ ಆಗಿ ಹೊಳಿತಾ ಇರ್ತೈತೆ. ಇದನ್ನು ಏನಂತೀವಿ ಕಪಾಲಭಾತಿ ಅಂತೇಳಿ ಕರಿತೀವಿ. ಇವಾಗ ವಿಧಾನ ಅಂದರೆ ಹೆಂಗೆ ಮಾಡ್ಬೇಕಂತ ನೋಡ್ರಿ, ಬೆನ್ನು ಮತ್ತು ಕುತ್ತಿಗೆಯನ್ನು ನೇರವಾಗಿ ಇಟ್ಕೊಳ್ಬೇಕು. ಇದು ವಜ್ರಾಸನದಲ್ಲಿ ಕುಳಿತುಕೋಬೇಕು. ಕಪಾಲಭಾತಿ ಮಾಡುವಾಗ ಹೊಟ್ಟೆಯ ಮಾಂಸಖಂಡವನ್ನು ಪ್ರಯತ್ನಪೂರ್ವಕವಾಗಿ ಒಳಗೆ ಎಳೆದುಕೋಬೇಕು. ಉಸಿರನ್ನು ಸ್ಫೋಟಕ ರೂಪದಲ್ಲಿ ರಭಸವಾಗಿ ಹೊರಹಾಕುತ್ತಾ ಬರುವುದು. ಒಮ್ಮೆ ಉಸಿರನ್ನು ಒಳಗೆ ಎಳೆದುಕೊಂಡು ಮೇಲೆ ಸ್ಫೋಟಕ ರೂಪದಲ್ಲಿ ಏನು ಮಾಡಬೇಕು ಉಸಿರು ಹೊರ ಹಾಕಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ಹೊರ ಹಾಕಬೇಕು. ಅದಕ್ಕೆ ಏನಂತೀವಿ ನಾವು ಕಪಾಲಭಾತಿ ಅಂತೇಳಿ ಕರಿತೀವಿ. ನಂತರ ಸಾಮಾನ್ಯ ಉಸಿರಾಟಕ್ಕೆ ಬಂದು ವಿಶ್ರಾಂತಿ ತೆಗೆದುಕೊಳ್ಳುವುದು. ನಂತರ ಅಭ್ಯಾಸ ಮುಂದುವರಿಸೋದು. ಹೀಗೆ 2ರಿಂದ 3 ಬಾರಿ ಅಭ್ಯಾಸವನ್ನು ಮಾಡಬೇಕು. ಕಪಾಲಭಾತಿ ಮಾಡೋದರಿಂದ ಏನಾಗ್ತೈತೆ ನಮ್ಮ ಗ್ಯಾಸ್ಟ್ರಿಕ್ ಕೂಡ ಕಡಿಮೆ ಆಗ್ತೈತಿ. ಕಪಾಲಭಾತಿಯ ಅಭ್ಯಾಸದಲ್ಲಿ ಉಸಿರನ್ನು ಸ್ಫೋಟಕ ರೂಪದಲ್ಲಿ ಹೊರ ಬಿಡುವುದರಿಂದ ಉಸಿರನ್ನು ಒಳತೆಗೊಳ್ಳುವ ಕ್ರಿಯೆ ತನ್ನಿಂದ ತಾನೇನಾಗ್ತದೆ ಆಗುತ್ತೆ. ಇದಕ್ಕೆ ಯಾವುದೇ ರೀತಿ ಪ್ರಯತ್ನ ನಾವು ಮಾಡಬೇಕಾಗಿಲ್ಲ. ಇದು ಯಾರು ಮಾಡಬಾರ್ದು ಕಪಾಲಭಾತಿ ಅಂದರೆ ಹೃದಯ ಕಾಯಿಲೆ ಇರುವಂಥವ್ರು ಮಾಡಬಾರ್ದು, ಕತ್ತು ನೋವು ಇರೋರು ಮಾಡಬಾರ್ದು, ಮತ್ತು ಕಿವಿ ಸೋರೋರು ಮಾಡಬಾರ್ದು. ಹಾಗೆ ಅತಿಯಾದ ನಿಶಕ್ತಿ ಜ್ವರ ಇರುವವರು ಕೂಡ ಈ ಅಭ್ಯಾಸವನ್ನು ಮಾಡಬಾರ್ದು. ಯಾಕಂದರೆ ಶಕ್ತಿಪೂರ್ವಕವಾಗಿ ಮಾಡಬೇಕಾಗ್ತೈತಿ. ಇಷ್ಟೇನಾಯ್ತು ನಮ್ಮದು ಅಷ್ಟಾಂಗ ಬಗ್ಗೆ ತಿಳ್ಕೊಂಡಿದ್ದೀವಿ, ಪ್ರಾಣಾಯಾಮಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಈಗ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದ್ದಾವೆ ನೋಡಿರಿ. ನೋಡಿರಿ, ಮೊದಲನೇ ಪ್ರಶ್ನೆ, ಯೋಗದ ಪಿತಾಮಹ ಯಾರಂದರೆ ಪತಂಜಲಿ ಮಹರ್ಷಿ. ಅಷ್ಟಾಂಗ ಯೋಗದಲ್ಲಿ ಎಷ್ಟು ಮೆಟ್ಟಿಲುಗಳಿದೆ ಅಂದರೆ 8 ಮೆಟ್ಟಿಲುಗಳಿದ್ದಾವೆ. ನಾಡಿಗಳು ಶುದ್ಧಿಗೊಂಡು ಮಾನಸಿಕ ಸ್ಥಿರತೆ ಡ್ಯಾಶ್ರಿಂದ ಉಂಟಾಗ್ತೈತೆ. ಇಲ್ಲಿ ಪ್ರಾಣಾಯಾಮದಿಂದ ಏನಾಗ್ತೈತೆ ನಮಗೆ ನಾಡಿ ಶುದ್ಧಿಗೊಳ್ತೈತಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳೋದಕ್ಕೆ ಏನಂತೀವಿ ಪೂರಕ ಅಂತೇಳಿ ಕರಿತೀವಿ. ಹೊರಗೆ ಬಿಡೋದಕ್ಕೆ ರೇಚಕ, ಅಲ್ಲೇ ಹೋಲ್ಡ್ ಮಾಡೋದಕ್ಕೆ ಕುಂಭಕ ಅಂತೇಳಿ ಕರಿತೀವಿ. ಇಲ್ಲೇನು ಮಾಡಿದರೆ ಖಾಲಿ ಬಿಡಿಸ್ದಾಗ ತುಂಬಬೇಕು, ಆಯ್ಕೆ ಮಾಡಬೇಕಿಲ್ಲ ನಾವು. ಅಷ್ಟಾಂಗ ಯೋಗ ಬರುವುದು ಎದರಲ್ಲಿ ಅಂದರೆ ಅದು ರಾಜಯೋಗದಲ್ಲಿ ಬರ್ತೈತೆ. ಯಮಪಾಚಕದಲ್ಲಿ ಒಂದಾಗಿದೆ. ಯಮಪಾಚಕದಲ್ಲಿ ಏನೇನು ಬರ್ತವೆ ಅಂದರೆ ನಿಯಮ, ಆಸನ, ಪ್ರಾಣಾಯಾಮ, ಸತ್ಯ. ಅಲ್ಲಿ ಸತ್ಯ ಬರ್ತೈತೆ. ಸತ್ಯ, ಅಸ್ಥ್ಯಯ, ಪರಿಗ್ರಹ, ಬ್ರಹ್ಮಚರ್ಯ, ಈಶ್ವರಿ ಪ್ರಾಣಾಯಾಮ ನೀವಲ್ಲಿ 5 ಬರ್ತವೆ. ಇದರಲ್ಲಿ ಯಮ ಬರ್ತೈತೆ, ಸತ್ಯ ಬರ್ತೈತೆ ಯಮದಲ್ಲಿ. ಇದರಲ್ಲಿ 5 ಕೂಡ, ನಿಯಮದಲ್ಲಿ ಕೂಡ 5 ಬರ್ತವೆ. ಇವಾಗ ಯೋಗ ಅಭ್ಯಾಸದಿಂದ ನಮಗಾಗೋ ಪ್ರಯೋಜನಗಳು ಏನು ಪ್ರಯೋಜನ ಆಗ್ತೈತೆ? ದೇಹ ಕುಗ್ತೈತೆ, ಏಕಾಗ್ರತೆ ಹೆಚ್ಚಾಗ್ತೈತೆ, ದೇಹ ಹಿಗ್ತೈತೆ, ಏಕತೆ ಉಂಟಾಗ್ತೈತೆ ಅಂತಂದರೆ ಏಕಾಗ್ರತೆ ಹೆಚ್ಚಾಗ್ತೈತೆ.
ಈಗ ಹಲ್ಲುಗಳ ಸಹಾಯದಿಂದ ಮಾಡುವಂಥ ಪ್ರಾಣಾಯಾಮ ಅಂದರೆ ಅದು ಸದ್ದಂತ ಅಂತ ಅರ್ಥ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಯೋಗದ ಮುಖ್ಯ ಗುರಿ ಏನು? ಮನಸ್ಸು ಮತ್ತು ದೇಹವನ್ನು ಏಕಾಗ್ರತೆಗೊಳಿಸುವುದೇ ಯೋಗದ ಮುಖ್ಯ ಗುರಿಯಾಗಿರ್ತೈತೆ. ಹಾಗಾದರೆ ನಿಯಮ ಅಂದರೆ ಏನು ಅಂತಂದರೆ, ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆರೋಗ್ಯ ಮತ್ತು ನಡೆನುಡಿಗಳಿಗೆ ಸಂಬಂಧಪಡುವುದಕ್ಕೆ ನಿಯಮ ಅಂಥೇಳಿ ಕರಿತೀವಿ. ಕಪಾಲಭಾತಿ, ಇದರ ಶಾಬ್ದಿಕ ಅರ್ಥ ಏನು? ಕಪಾಲ ಅಂದರೆ ಮಸ್ತಕ, ಭಾತಿ ಅಂದರೆ ಹೊಳೆಯುವುದು ಅಂತ ಅರ್ಥ. ಪ್ರಾಣಾಯಾಮ ಅಂದ್ರೇನು? ಉಸಿರಾಟದ ಕ್ರಮಬದ್ಧ ಒಂದು ಅಭ್ಯಾಸಕ್ಕೆ ಪ್ರಾಣಾಯಾಮ ಅಂಥೇಳಿ ಕರಿತೀವಿ. ಇವಾಗ 2-3 ವಾಕ್ಯದಲ್ಲಿ ಉತ್ತರಿಸಬೇಕು. ಅಷ್ಟಾಂಗ ಯೋಗದ 8 ಮೆಟ್ಟಿಲುಗಳು ಬರೀಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇವೆಲ್ಲದನ್ನು 8 ಬರೀಬೇಕಿಲ್ಲಿ. ಯಮ ಪಂಚಕಗಳು ಎಷ್ಟು? ಅಲ್ಲ 5 ಇದ್ದಾವೆ, ಅವು ಯಾವ್ಯಾವ ಅಂತೇಳಿ ಬರೀಬೇಕು. ಬುಕ್ಸಲ್ಲಿ ನೋಡ್ಕೊಂಡು ಬರೀರಿ. ಹಾಗೆ ಪ್ರಾಣಾಯಾಮದ 2 ಪ್ರಕಾರಗಳು ಬರೀಬೇಕು. ಇಷ್ಟು ಬುಕ್ಸಲ್ಲಿರೋದನ್ನು ಬರೀಬೇಕು. 2-3 ವಾಕ್ಯದಲ್ಲಿ ಇರೋದೆಲ್ಲ ಬುಕ್ಸಲ್ಲಿದ್ದಾವೆ, ನೋಡ್ಕೊಂಡು ಬರೀರಿ. ಯಾಕೆಂದರೆ ವಿಡಿಯೋ ಲೆಂತಿ ಆಗ್ತಾಯಿದೆ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು.